ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಏನೇಂತ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ಜುಲೈ 9ನೇ ತಾರೀಕು ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಯಾರೆಲ್ಲ ತಮ್ಮ ಆ್ಯನಿವರ್ಸರಿಗಳನ್ನ ಆಚರಿಸ್ಕೊತಿದ್ದಾರೆ, ಅದೇ ರೀತಿ ಯಾರೆಲ್ಲ ತಮ್ಮ ದೈನಂದಿನ ಕೆಲಸಗಳ ಜೊತೆಗೆ ಹೊಸದನ್ನು ಏನು ಪ್ರಯತ್ನ ಮಾಡ್ತಿರೋ ಅವರೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಎಂದಿನಂತೆ ಮುಂಜಾನೆಯ ಮಳೆ ಆಗಲೇ ದಾವಣಗೆರೆಯಲ್ಲಿ ಶುರುವಾಗಿದೆ. ಸೊ ನಿನ್ನೆ ದಿನಪೂರ್ತಿ ತಂಪಾದ ವಾತಾವರಣ ಇತ್ತು, ಎಲ್ಲ ಕಡೆ ಹೆಚ್ಚಾಗಿ ಮಳೆ ಇರೋದ್ರಿಂದ ಹೆಚ್ಚು ಚಳಿ ಕೂಡ ಬರ್ತಾ ಇದೆ. ಸೊ ಇನ್ನು ಹೋಗ್ತಾ ಹೋಗ್ತಾ ಇನ್ನಷ್ಟು ಹೆಚ್ಚಿಗೆ ಮಳೆ ಬರುತ್ತೆ ಮತ್ತು ಎಲ್ಲ ಭಾಗದಲ್ಲಿ ಥಂಡಿಯಾದ ವಾತಾವರಣ ಇರುತ್ತೆ ಅಂಥೇಳಿ ಈಗ ಆಲ್ರೆಡಿ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಸೊ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದ ಹಾಗೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ಹೇಳಿ ನೋಡೋಣ, ಅವ್ರ ಜೊತೆ ಮಾತಾಡೋಣ. ಎಂದಿನಂತೆ ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ನಾನು ಮಂಜುಳಾ. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಎಸ್, ಇವತ್ತು ನಿಮ್ಮ ವಾಯ್ಸಲ್ಲಿ ಮತ್ತೆ ಜೋಶ್ ಕಾಣಿಸ್ತಾ ಇದೆ ಮ್ಯಾಮ್. ಸರ್, ಒಂದೆರಡು ದಿನ ಊರಲ್ಲಿ ಇರ್ಲಿಲ್ಲ, ಹುಷಾರಿರ್ಲಿಲ್ಲ, ಇವಾಗ ಆರಾಮಾಗಿದೆ. ಎಸ್ ಮಂಜುಳಾ ಮೇಡಮ್, ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಲಿಕ್ಕಿದೆಯಾ ಆನಿವರ್ಸರಿಗೆ, ಬರ್ಡೇಗೆ? ಇಲ್ಲ ಸರ್. ಓಕೆ ಫೈನ್. ಮಂಜುಳಾ ಮೇಡಮ್, ಇವತ್ತು ವಿಶೇಷವಾಗಿ ಜುಲೈ 9ನೇ ತಾರೀಕು ಭಾರತೀಯ ಆರ್ಮಿ ದಿನಾಚರಣೆ ಕೂಡ ಇದೆ. ಸೊ ನಮ್ಮ ದೇಶದ ಬೆನ್ನೆಲುಬು, ಒಂದ್ ಕಡೆ ರೈತರಾದ್ರೆ ಇನ್ನೊಂದ್ ಕಡೆ ನಮ್ಮ ಕೈನುಗಾರಿಕೆ, ಹೌದು, ಆರ್ಮಿಯ ಸಿಬ್ಬಂದಿ ಇರ್ತಾರೆ. ನಮ್ಮ ಶತ್ರುಗಳಿಂದ ಯಾವುದೇ ರೀತಿಯ ಅಟ್ಯಾಕ್ ನಮ್ಮ ಮೇಲೆ ಆಗಬಾರ್ದು ಅಂದ್ರೆ ತಮ್ಮ ಸಂಪೂರ್ಣ ಜೀವವನ್ನ ಕೈಲಿಟ್ಕೊಂಡು ನಮ್ಮ ದೇಶದ ಗಡಿಯಲ್ಲಿ ಕಾಯ್ತಾ ಇರ್ತಾರೆ. ಅದು BSF ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಅಥವಾ ಭೂಸೇನೆ, ವಾಯುಸೇನೆ, ಯಾವ್ದಾದ್ರೂ ಆಗಿರ್ಬೋದು. ಸೊ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಆರ್ಮಿ ದಿನ ಹೇಳಿದ್ವಿ. ಹೌದು ಹೌದು, ಆರ್ಮಿ ದಿನ. ಸರ್, ಅಂದ್ರೆ ಅದು ತುಂಬಾ ಜೀವ ಅಂಗೈಯಲ್ಲಿ ಪ್ರಾಣ ಇಟ್ಕೊಂಡು ದೇಶವನ್ನು ಕಾಪಾಡ್ತಕ್ಕಂಥದ್ದು ಸರ್. ತುಂಬಾ ಕಷ್ಟ ಅದು. ಹೌದು. ಆಮೇಲೆ ಅವರು ಮತ್ತೆ ಫ್ಯಾಮಿಲಿ ಎಲ್ಲದನ್ನು ಬಿಟ್ಟು ಬಂದು, ಈಗ ಹೆಂಡತಿ ಮಕ್ಕಳು, ತಂದೆ ತಾಯಿ, ಬಂಧು ಬಳಗ ಎಲ್ಲರಿಂದ ದೂರ ಆಗಿ ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡ್ತಕ್ಕಂಥದ್ದು ತುಂಬಾ ಚಾಲೆಂಜಿಂಗು. ಒಂದ್ ರೀತಿ ಹೆಮ್ಮೆ ವಿಷಯ ಆಗಿರುತ್ತೆ ಅವರಿಗೆ, ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹೌದು. ಸೊ ಒಂದು ಅತ್ಯಂತ ಶಾಕಿಂಗ್ ವಿಚಾರ ಏನಂದ್ರೆ ಮೇಡಮ್, ಸಿಯಾಚಿನ್ ಅಂತಕ್ಕಂಥ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಹೇಗಿದೆ ಅಂದ್ರೆ ಅಲ್ಲಿ -40-50 ಡಿಗ್ರಿವರೆಗೂ ತುಂಬಾ ಚಳಿ ಅಂತ ಕೇಳಿದ್ದಲ್ಲ. ಹೌದು. ಅಕಸ್ಮಾತ್ ಆಗಿ ಯೋಧರು ಏನಾದ್ರೂ ಮರ್ತು ಗ್ಲೌಸ್ ಅನ್ನ ಓಪನ್ ಮಾಡಿ ಟ್ರಿಗರ್ ನ ಮುಟ್ಬಿಟ್ರೆ ವಿತಿನ್ ಸೆಕೆಂಡ್ ಅಲ್ಲಿ ಬೆರಳು ಕಟ್ಟಾಗಿ ಬಿಟ್ಬಿಡತ್ತಂತೆ. ಆಮೇಲೆ ಅಲ್ಲಿ ಯಾರಿಗೂ ಕೂಡ 48ರಿಂದ 90 ದಿವಸದ ಮೇಲೆ ಕೆಲ್ಸಕ್ಕೆ ಅಪ್ಲೈ ಮಾಡಲ್ವಂತೆ. ಅಲ್ಲಿ ಆ ಪ್ರದೇಶದಲ್ಲಿ ರಿಕ್ರೂಟ್ ಮಾಡಲ್ಲ. ಯಾಕೆಂದ್ರೆ 3 ತಿಂಗಳ ಮೇಲೆ ಯಾರಾದ್ರೂ ಅಲ್ಲಿ ಇದ್ಬಿಟ್ರೆ ಅವರು ಹುಚ್ಚರಾಗ್ಬಿಡ್ತಾರಂತೆ. ಸೊ ಅವ್ರ ಮಾನಸಿಕ ಸ್ಥಿಮಿತವನ್ನೇ ಕಳ್ಕೊಂಡ್ಬಿಡ್ತಾರಂತೆ. ಯಾಕೆಂದ್ರೆ ಅಷ್ಟು ರಕ್ತವನ್ನ ಹೆಪ್ಪುಗಟ್ಟಿಸ್ತಕ್ಕಂಥ ಚಳಿ ಅಲ್ಲಿರತ್ತೆ. ಆಮೇಲೆ ಇಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಒಂದೇ ಒಂದು ಪಕ್ಷಿ ಆಗ್ಲಿ ಪ್ರಾಣಿ ಆಗ್ಲಿ ಏನೇನು ಕಾಣಿಸ್ಕೊಳೋದಿಲ್ಲ. ಸೊ ಇವ್ರು ಒಬ್ರು ಅಂದ್ರೆ ಇವ್ರೊಬ್ರೆ. ಇಲ್ಲಿಂದ ಒಂದಷ್ಟು ಡಿಸ್ಟೆನ್ಸ್ ಅಂತ ಯಾರ್ಯಾರು ಇರೋಲ್ಲ ಮೇಡಮ್. ಇವ್ರು ಒಬ್ರು ಯೋಧರಿದ್ರು ಅಂದ್ರೆ ಇವರಿಂದ 1.5 ಅಥವಾ 2 ಕಿಲೋಮೀಟರ್ ದೂರದಲ್ಲಿ ಇನ್ನೊಬ್ರು ಯೋಧರು ಇರ್ತಾರೆ ಅಷ್ಟೇ. ಸೊ ನಿಮ್ಗೆ ಸುತ್ತಮುತ್ತ ಏನೇನ್ ನೋಡಿದ್ರು ನೀವು ಬರೀ ಮಂಜು ನೋಡ್ಬೇಕು, ಅದು ಮಂಜುಗಡ್ಡೆ ನೋಡ್ಬೇಕಷ್ಟೇ. ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ. ದಿನದ 24 ಗಂಟೆಗಳಲ್ಲಿ ಮಂಜುಗಡ್ಡೆ ಬಿಟ್ರೆ ನಿಮ್ಗೇನು ನೋಡಕ್ ಸಿಗೋದೇ ಇಲ್ಲ. ಸುತ್ತು ಒಂದ್ ಕಡೆಯಿಂದ ಮಳೆ ಸುರಿತಾ ಇರುತ್ತೆ, ಒಂದ್ ಕಡೆ ಮಂಜುಗಡ್ಡೆ ಸುರಿತಾ ಇರುತ್ತೆ. ತುಂಬಾನೇ ಕಷ್ಟ. ಅಂದ್ರೆ ನಾವು 1 ಗಂಟೆ ಮೊಬೈಲ್ ಇಲ್ದಂಗೆ ಎಲ್ಲರೂ ಒಂದ್ ಕುತ್ಕೊಳ್ಳೋದು ಕಷ್ಟ. 1 ಗಂಟೆ ಬಿಡಿ, ಒಬ್ರು ಈಗ ಅಕ್ಕಪಕ್ಕದವ್ರನ್ನ ಮಾತಾಡ್ಸ್ದಂಗಾಗ್ಲಿ ಅಥವಾ ಒಬ್ರೇ ಆಗ್ಲಿ ಒಂದಿನ 2 ದಿನ ಕಳೆಯೋಷ್ಟೊತ್ತಿಗೆ ನಮಗೆ ಬೇಜಾರಾಗುತ್ತೆ. ಆದ್ರೆ ಅವರು 90 ದಿವಸಗಳ ಕಾಲ ಕೇವಲ ಒಂಟಿ ಜೀವನ ಮೇಡಮ್. ಅವರಿಗೆ ಹೊಟ್ಟೆ ನೋವು ಬಂದ್ರು, ತಲೆನೋವು ಬಂದ್ರು, ಹೊಟ್ಟೆ ಹಸುವಾದ್ರು, ಏನಾದ್ರೂ ಕೂಡ ಎಲ್ಲದನ್ನ ಅವ್ರೊಬ್ಬರೇ ಮ್ಯಾನೇಜ್ ಮಾಡ್ಕೋಬೇಕು ಪೂರ್ಣವಾಗಿ. ಅದ್ರ ಜೊತೆಗೆ ಆ ಒಂದು AK-47 ಅಂತ ರೈಫಲ್ ನ ಹಿಡ್ಕೊಂಡು ಎಲ್ಲಿ ವಿರೋಧಿಗಳು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಅವ್ರ ಕಾವಲ್ ಕಾಯ್ಬೇಕು. ಅಂತ ಒಂದು ಕಷ್ಟದ ಪರಿಸ್ಥಿತಿ. ಸೊ ನಾವೆಲ್ಲ ಇಲ್ಲಿ ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ಬೇರೆ ಬೇರೆ ಡೇಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ, ಅದ್ರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ನಾವಿರ್ತೀವಿ ಖುಷಿಯಾಗಿ. ಸೊ ಅವ್ರ ಫ್ಯಾಮಿಲಿ ನೆನ್ಸ್ಕೊಂಡಾಗ ಏನ್ ಅನ್ಸುತ್ತೆ ಮೇಡಮ್? ತುಂಬಾ ಅಗತ್ಯ ಇರ್ತಕ್ಕಂಥದ್ದು ಅದು ರಕ್ಷಣೆ ಅಂತಕ್ಕಂಥದ್ದು. ಅದು ತುಂಬಾ ಹೆಮ್ಮೆ ವಿಚಾರ. ಅದು ದೇಶಕ್ಕೆ ದೇಶಭಕ್ತಿ ನಾವು ಈಗ ಆದ್ರೂ ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ಹಂಗೆ ಡೆಡಿಕೇಟ್ ಮಾಡಿದ್ದಾರೆ. ಸೋಲ್ಜರ್ಗಳು ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು,
ಅದ್ರಲ್ಲೂ ಭಗತ್ ಸಿಂಗ್ ಅವ್ರ ಹೆಸರಂತೂ ಮರೆಯಕ್ಕೆ ಆಗೋದಿಲ್ಲ. ನಿಜ ನಿಜ. ಅವರು ಅದೇ ಭಗತ್ ಸಿಂಗ್ ಅವ್ರು ಒಂದ್ಸಲ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಅಟ್ಯಾಕ್ ಆಗಿರುತ್ತೆ. ಅಟ್ಯಾಕ್ ಆದಾಗ ಅವಾಗ ಅವ್ರನ್ನ ಕೇಳ್ತಾರೆ, ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನನ್ ಬೆನ್ನಿಗ್ ಬಿದ್ದಿತ್ತ ಏಟು ಎದೆಗ್ ಬಿದ್ದಿತ್ತ ಅಂತ ಕೇಳಿದ್ದಕ್ಕೆ, ಇಲ್ಲ ನಿಮ್ಗೆ ಎದೆಗೆ ಬಿದ್ದಿದ್ದು ಅಂದ್ರೆ ಅಕಸ್ಮಾತ್ ಬೆನ್ನಿಗ್ ಬಿತ್ತು ಅಂದ್ರೆ ನಾನು ತಪ್ಸ್ಕೊಂಡು ಓಡೋಗ್ತಿದೀನಿ, ಬ್ರಿಟಿಷರಿಗೋಸ್ಕರ ತಪ್ಸ್ಕೊಂಡು ಓಡೋಗ್ತಿದೀನಿ, ಅದಕ್ಕೋಸ್ಕರ ಬೆನ್ನಿಗ್ ಬಿದ್ದಿದೆ ಅಂತ ತಪ್ಪು ಕಾನ್ಸೆಪ್ಟ್ ಬರಬಾರ್ದು ಜನಗಳಿಗೆ ಅಂತ ಹೇಳ್ತಾರೆ ಅವ್ರು. ಅಂತ ಸಂದರ್ಭದಲ್ಲೂ ಕೂಡ ಭಗತ್ ಸಿಂಗ್ ಅವರು. ಎಂತ ಮಾತು ನೋಡಿ. ಹಾ ಸೂಪರ್. ಅದೇ ಮೇಡಮ್, ದೇಶಭಕ್ತಿ ಅಂದ್ರೇನೆ ಹಾಗೆ ಅಲ್ವಾ? ಎಲ್ಲ ಒಂದ್ ಕಡೆ ಮತ್ತೆ ಭಗತ್ ಸಿಂಗ್ ಅವರ ಅವ್ರ ತಾಯಿನೂ ಕೂಡ ಹಂಗೆ ಇರ್ತಾರ ಅಂತ ಬರುತ್ತಲ್ಲ ಸರ್. ಅವ್ರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವ್ರನ್ನ ಲಾಸ್ಟ್ ಟೈಮ್ ನೋಡಕ್ ಹೋದಾಗ ಅಳ್ತಾ ಇರ್ತಾಳಂತ ಅವ್ರ ಅಮ್ಮ. ನೀನು ವೀರ ಭಗತ್ ಸಿಂಗನ್ ತಾಯಿಯಾಗಿ ಮಗ ಹೋಗ್ತಾನೆ ಅಂತ ಅಳ್ತಾ ಇದೀಯ ಅಂದಿದ್ದಕ್ಕೆ, ಈಗ ನನಗೆ ಇನ್ನೂ ಹೆಚ್ಚು ಮಕ್ಕಳನ್ನ, ಇನ್ನು 10 ಮಕ್ಕಳನ್ನಾದ್ರೂ ಇರೋ ಶಕ್ತಿ ಇದ್ದಿದ್ರೆ ಅಷ್ಟ್ರನ್ನು ನಿಂತರ ದೇಶಭಕ್ತರನ್ನ ಮಾಡ್ತಿದ್ದೆ ಅಂತ ಹೇಳ್ತಾಳಂತೆ. ಅದಕ್ಕೋಸ್ಕರ ನನಗೆ ನಿನ್ನಂತ ಒಬ್ಬನೇ ಮಗನ್ನ ಇರಕ್ ಸಾಧ್ಯ ಆಯ್ತಲ್ಲ ಅಂತ ಅಳ್ತಾ ಇದೀನಿ ಅಂತ ಅಂದ್ಲಂತೆ ತಾಯಿ. ಎಂತ ಮಾತು ಅಲ್ವಾ ಮ್ಯಾಮ್? ಹಾ ಸರ್. ನಿಜಕ್ಕೂ ಇವಾಗಿನ ತಾಯಂದ್ರು ಮಕ್ಳಿಗೆ ಒಂದ್ ಏಟ್ ಹೊಡೆದ್ರೆ ಸಾಕು, ಸ್ಕೂಲ್ಗೆ ಹೋಗ್ತಾರೆ ಕಂಪ್ಲೇಂಟ್ ಮಾಡಕ್ಕೆ ಅಂತ ಒಂದು ಇದು. ನಿಜ ನಿಜ. ಸೊ ನಮ್ಮ ಒಂದು ಸೋಲ್ಜರ್ಸ್ ಫ್ಯಾಮಿಲಿಗೆ ಏನೊಂದು ಮೆಸೇಜ್ ಕೊಡಕ್ ಇಷ್ಟಪಡ್ತೀರಿ ಅಥವಾ ಏನೊಂದು ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಅಂದ್ರೆ ಅವರು ಮಿಸ್ ಮಾಡ್ಕೊಂತಿದೀವಿ ಫ್ಯಾಮಿಲಿನ, ನಮ್ಮ ಗೆಟ್ ಟುಗೆದರ್ ಏನೋ ಒಂದು ಸಂದರ್ಭದಲ್ಲಿ ಅಂತ ಬೇಜಾರಾದ್ರೂ ಆಗುತ್ತೆ ಅವ್ರಿಗೆ. ಬೇಜಾರಾದ್ರೂ ಕೂಡ ದೇಶಕ್ಕೋಸ್ಕರ ಅವರು ದೇಶ ಕಾಯ ಕೆಲಸ ಮಾಡ್ತಿದಾರಲ್ಲ, ಅದು ಹೆಮ್ಮೆ ವಿಚಾರ, ನಾವು ಹೆಮ್ಮೆ ಪಡ್ಬೇಕು ಅವ್ರ ಫ್ಯಾಮಿಲಿಲಿ ಇರೋದಕ್ಕೆ ಅಂತ ಅವರು ಸಮಾಧಾನ ಮಾಡ್ಕೋಬೇಕು. ಅವರಿಗೆ ಅಂದ್ರೆ ಮತ್ತೆ ಎಂತ ಸಂದರ್ಭದಲ್ಲೂ ಅವ್ರಿಗೆ ದುಃಖ ಫೇಸ್ ಮಾಡೋಂತ ಶಕ್ತಿ ಕೊಡ್ಬೇಕು ಭಗವಂತ. ಎಸ್ ಎಸ್ 100% ಮೇಡಮ್. ಯಾಕೆಂದ್ರೆ ಯುದ್ಧ ಯಾವಾಗ ನಡೆಯುತ್ತೆ ಹೇಳಕ್ಕಾಗಲ್ಲ, ಯಾವಾಗ ಯಾರು ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಜೀವ ಕೈಲಿ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಚೆನ್ನಾಗಿ ಯೋಧರ ಬಗ್ಗೆ ಮಾತಾಡಿದ್ರಿ. ಯೋಧರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಹೌದು ಸರ್. ಎಸ್, ರೈತ ಮತ್ತೆ ಯೋಧ ಎರಡನ್ನು ದೇಶಕ್ಕೆ ಬಹಳ ಇಂಪಾರ್ಟೆಂಟ್. ಹೌದು ಹೌದು ಮೇಡಮ್, ರೈತರದ್ದು ಅದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ. ಯಾಕೆಂದ್ರೆ ಇವತ್ತು ನಾವೆಲ್ಲ ಇಷ್ಟೊಂದು ಆರೋಗ್ಯವಾಗಿ ನಿಂತ್ಕೊಂಡಿದೀವಿ ಅಂದ್ರೆ ಆ ರೈತ ನೀಡ್ತಕ್ಕಂಥ ಒಂದು ತುತ್ತು ಅನ್ನನೇ ಕಾರಣ. ಸರ್ ಇನ್ನೊಂದು ವಿಷಯ, ನಿನ್ನೆ ನೀವು ಬೆಸ್ಟ್ ಫ್ರೆಂಡ್ ಅಂತ ಕೇಳಿದ್ರಲ್ಲ ಸರ್, ನಮ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ನಿನ್ನೆ ನೀವು ಅವ್ರ ಯೋಗ ಕ್ಲಾಸ್, ನಿಮ್ಮ ಅಣ್ಣನ ನೀವು ಯೋಗ ಕ್ಲಾಸ್ ಇದೆ ಅಂತಲ್ಲ ಸರ್ KV ಎಕ್ಸ್ಟೆನ್ಷನ್ ಅಲ್ಲಿ, ಅಲ್ಲಿಗೆ ಯೋಗ ಕಲಿಸ್ಲಿಕ್ಕೆ ಏನಾದ್ರು ಹೋಗ್ತಿದ್ದೀರಾ ಸರ್ ನೀವು? ಹೌದು ಹೌದು ಮೇಡಮ್. ಅದಕ್ಕೆ ಹೇಳಿದ್ರು ಅವರು, ನಮ್ಮ ಫ್ರೆಂಡ್ ಹೇಳಿದ್ಲ ಹಂಗಂತ. ಹೌದಾ? ಓಕೆ ಓಕೆ, ಸೂಪರ್ ಸೂಪರ್. ಅವ್ರ ಹೆಸರು ಹೇಳಿ? ಪೂರ್ಣಿಮಾ ಅಂತ ಹೇಳಿ. ಪೂರ್ಣಿಮಾ, ಓಕೆ ಓಕೆ ಓಕೆ. ಅವ್ರ ಯೋಗ ಕ್ಲಾಸಿಗೆ ಬರ್ತಾಳಂತೆ ಅಲ್ಲಿ, ಅದಕ್ಕೆ ಅವ್ರಿಗೆ ನೋಡಿದೀನಿ ನಾನು ಅಂತ ಅಂದ್ಲು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಕಡೆಯಿಂದ ಅವ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ಬಿಡಿ. ಎಸ್, ಮತ್ತೆ ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ಮೇಡಮ್? ಶುಭಾಶಯ ಅಂದ್ರೆ ಅದೇ ರೈತರ ಯೋಧರ ಒಂದು ಫ್ಯಾಮಿಲಿಗಳು ಯಾರಾದ್ರೂ ಇದ್ರೆ ಅವ್ರಿಗೆ ಎಲ್ಲರಿಗೂ ದೇಶದ ಪರವಾಗಿ ಅವರಿಗೆ ಗುಡ್ ಮಾರ್ನಿಂಗ್. ಎಸ್ ಎಸ್. ಸೊ ರೈತ ಯೋಧರಿಗೋಸ್ಕರ ವಿಶೇಷವಾಗಿ ಏನಾದರೂ ಒಂದು ಸವಲತ್ತು ಕೊಡಬೇಕು ಅಂತ ಅನ್ಸಿದ್ರೆ ಏನ್ ಕೊಡ್ಬೋದು ಮೇಡಮ್ ಬೆಸ್ಟ್ ಪಾಸಿಬಲ್? ಸವಲತ್ತು ಅಂತಂದ್ರೆ ಅವ್ರ ಫ್ಯಾಮಿಲಿಗೆ ಒಂದು ಏನಾದ್ರೂ ಒಂದು ಲೈಕ್ ಫ್ರೀ ಎಜುಕೇಶನ್ ಇರ್ಬೋದು ಅಥವಾ ಅವರಿಗೆ ಜಾಬ್ ಆಪರ್ಚುನಿಟಿ ಅಂತ ಇರ್ಬೇಕಲ್ಲ ಸರ್ ಅವ್ರಿಗೆ. ಎಸ್, ಅವರು ಏನಾದರೂ ಯುದ್ಧದಲ್ಲಿ ಅಂದ್ರೆ ಜಾಬಲ್ಲಿ ಇದ್ದಾಗ ಎಕ್ಸ್ಪರ್ಟ್ ಆದ್ರೆ ಅವ್ರಿಗೆ ಆ ಆಪರ್ಚುನಿಟಿ ಸಿಗುತ್ತೆ ಮೇಡಮ್. ಇದು ಇರುತ್ತೆ, ಆದ್ರೆ ಒಂದು ವಸತಿ ಸೌಕರ್ಯವನ್ನು ಅವರಿಗೆ, ವಸತಿ ಇಲ್ದವರಿಗೆ ವಸತಿ ಸೌಕರ್ಯವನ್ನು ಆದಷ್ಟು, ಅದು ಬೇಸಿಕ್ ನೀಡಲ್ಲ ಸರ್ ಅವರು, ಅದು ಒಂದು ಸರ್ಕಾರ ಕಲ್ಪಿಸ್ಕೊಟ್ರೆ ಚೆನ್ನಾಗಿದೆ ಸರ್. ಎಸ್ ಎಸ್, ಅಟ್ ದ ಸೇಮ್ ಟೈಮ್ ಅವರ ಮಕ್ಕಳಿಗೆ ಒಂದು ಫ್ರೀ ಎಜುಕೇಶನ್ ಕೊಟ್ರೆ ತುಂಬಾ ಒಳ್ಳೇದಿರುತ್ತೆ ಅಲ್ವಾ ಮ್ಯಾಮ್? ಇಲ್ಲ ಅಂದ್ರೆ ಫ್ರೀ ಎಜುಕೇಶನ್ ಆಗ್ಲಿ ಅಥವಾ ವಸತಿ ಸೌಕರ್ಯ ಆಗ್ಲಿ ಏನಾದ್ರೂ ಮಾಡ್ಕೊಟ್ರೇನೆ ಚೆನ್ನಾಗುತ್ತೆ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಕೂಡ ಬೇಸಿಕ್ ನೀಡೇ ಆಗಿರುತ್ತಲ್ಲ, ಮನೆ ಅಂತಕ್ಕಂಥದ್ದು ಕೂಡ ಎಷ್ಟೊಂದ್ ಜನಗಳಿಗೆ ಮನೆ ಇರಲ್ಲಲ್ಲ ಫ್ಯಾಮಿಲಿಗೆ. ಅವರು ಈಗ ನಿಂತು ಮನೆ ಕಟ್ಸಕ್ಕಂತ ಟೈಮು ಇರಲ್ಲ, ಅವ್ರಿಗೆ ಆಪರ್ಚುನಿಟಿ ಇರಲ್ಲ. ಹಂಗಾಗಿ ಸರ್ಕಾರದಿಂದ ಆ ಒಂದು ವ್ಯವಸ್ಥೆ ಆದ್ರೆ ಚೆನ್ನಾಗಿ. ನಿಜ ನಿಜ ಮೇಡಮ್, ಖಂಡಿತ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಸೊ ಹೀಗೆ ಕರೆ ಮಾಡ್ತಾ ಇರಿ. ಸೋಲ್ಜರ್ ಒಂದು ಸಾಂಗ್ ಬರುತ್ತಲ್ಲ, ಸಂದೇಶ ಆತೆ ಹೈ, ಆ ಸಾಂಗ್ ಹೇಳ್ತೀನಿ ಸರ್. ಹೇಳಿ ಹೇಳಿ ಮೇಡಮ್, ಖಂಡಿತ ಹೇಳಿ.
संदेश आती है, संदेश आती है, जो पूछे जाती है, लिखो कब आयोगी, इधर कब आओगी, ये तुम बिन ये घर सुना सुना। संदेश आते हैं, संदेश आते हैं, जो पूछे जाती है कि घर कब आओगी, देखो कब आओगी, कि तुम बिन ये घर सुना सुना। ಸೂಪರ್ ಸೂಪರ್ ಮೇಡಮ್, ತುಂಬ ಚೆನ್ನಾಗಿ ಹಾಡಿದ್ರಿ. ಎಸ್, ಆ ಒಂದು ಹಾಡಲ್ಲಿ ಅದೆಷ್ಟು ಒಂದು ಭಾವನೆ ತುಂಬಿದೆ ಅಂದ್ರೆ. ಹಾ, ಅದು ತುಂಬಾ ಇಷ್ಟ ಸರ್ ನನಗೆ. ಸಾಂಗ್ ಕೋರಿಯೋಗ್ರಫಿ ಒಂದು ಫೀಲ್ ತುಂಬಾ ಚೆನ್ನಾಗಿದೆ ಸರ್. ಎಸ್ ಎಸ್, ಎರಡೂ ಕಡೆದು ತೋರಿಸ್ತಾರೆ. ಸಾಂಗ್ ತುಂಬಾ ಇಷ್ಟ ನನಗೆ. ನಿಜ ನಿಜ. ಈ ಕಡೆ ಒಂದ್ ಕಡೆ ಹೆಂಡತಿ ಒದ್ದಾಡ್ತಾ ಇರ್ತಾಳೆ, ಆ ಕಡೆ ಗಂಡನಿಗೆ ತನ್ನ ಜವಾಬ್ದಾರಿ ಮುಖ್ಯ. ಸೊ ಎರಡನ್ನು ತುಂಬಾ ಭಾವನಾತ್ಮಕವಾಗಿ ತೋರಿಸಿದ್ದಾರೆ. ತುಂಬಾ ಫೀಲ್ ಎಕ್ಸ್ಪ್ರೆಷನ್ ಆ ಸಾಂಗ್ ತುಂಬಾ ಚೆನ್ನಾಗಿದೆ ಸರ್. ಲಿರಿಕ್ಸ್, ಮ್ಯೂಸಿಕ್, ಅದು ಹೀರೋಯಿನ್ಗಳು ಹೀರೋಗಳದ್ದು ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದೆ. ಅದು ತುಂಬಾ ಸಲ ಕೇಳ್ತೀನಿ ನಾನು ಸಾಂಗ್. ಹೌದು ಹೌದು ಮ್ಯಾಮ್. ಸೊ ನಮ್ಮ ಯೂತ್ಸ್ಗೆ ಆ ಥರದ ಒಂದು ಭಾವನೆಗಳು ಬರಬೇಕು ಮೇಡಮ್, ಆವಾಗ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ ಅಲ್ವಾ? ಹೌದು ಸರ್. ಇತ್ತೀಚೆಗೆ ಯಾರೋ ಒಬ್ರು ಎಕ್ಸ್ಪೈರ್ ಆದ್ರಲ್ಲ ಸರ್, ಅವ್ರ ಹೆಸರು ಅವ್ರ ಹೆಸರು ರಘುನಂದನ್ ಅಂತಾನೆ ಎಂತದ ನಂದನ್ ಅಂತ ಬರುತ್ತಲ್ಲ ಸರ್, ಅವರು ತುಂಬಾ ಅವ್ರಿಗೆ ತುಂಬಾ ಟಾರ್ಚರ್ ಕೊಟ್ರಲ್ಲ ಅವರಿಗೆ. ಹೌದು, ಇಲ್ಲ ಅಭಿನಂದನ್ ಜೀವಂತವಾಗಿ ವಾಪಸ್ ಬಂದ್ರು. ಅಭಿನಂದನ್, ಕರೆಕ್ಟ್, ಅಭಿನಂದನ್ ಎಕ್ಸ್ಪರ್ಟ್ ಆಗಿಲ್ಲ, ವಾಪಸ್ ಬಂದ್ರು. ಅವ್ರನ್ನ ಬಿಡಿಸ್ಕೊಂಡ್ ವಾಪಸ್ ಬಂದ್ರು. ಬಂದ್ರೆ ಆದ್ರೂ ಅವ್ರು ತುಂಬಾ ಫೇಸ್ ಮಾಡಿದ್ರಲ್ಲ ಸರ್ ಅವರು. ಹೌದು ಹೌದು, ಅದು ಇತ್ತೀಚಿನ ಅವ್ರದ್ದು ಇದು ಒಂದು ಅಚೀವ್ಮೆಂಟ್ ಅಂದ್ರಲ್ವಾ ಸರ್ ಅದು. ನಿಜ ನಿಜ ನಿಜ. ಅಭಿನಂದನ್. ಹೌದು ಹೌದು. ಅಂತ ದೇಶಭಕ್ತರು ಇನ್ನೂ ಬೇಕು ಸರ್ ನಮ್ಮ ದೇಶಕ್ಕೆ. ಖಂಡಿತ ಖಂಡಿತ ಮೇಡಮ್. ಹೌದು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಹೀಗೆ ಕರೆ ಮಾಡ್ತಾರೆ ಮೇಡಮ್, ನಿಮ್ಗೆ ಶುಭ ದಿನ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾವು ಇವತ್ತು ಆರ್ಮಿಯ ಒಂದು ಡೇ ಆಗಿರೋದ್ರಿಂದ ಆರ್ಮಿ ಸೋಲ್ಜರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರು ಪಡ್ತಾ ಇರ್ತಕ್ಕಂಥ ಕಷ್ಟ ಇರ್ಬೋದು, ಅವ್ರ ಫ್ಯಾಮಿಲಿ ಫೇಸ್ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಯಾರಿದು? ಸರ್ ನಾವು ದಾವಣಗೆರೆ ಆವರಿಗೆರೆಯಿಂದ ರೇಖಾ ಅಂತ. ರೇಖಾ ಮೇಡಮ್, ಹೇಳಿ, ಏನ್ ಮಾಡ್ತಾ ಇದ್ದೀರಿ? ಸರ್ ಗೃಹಿಣಿ. ಓಕೆ ರೇಖಾ ಮೇಡಮ್, ತಿಂಡಿ ಆಯ್ತಾ? ಸರ್ ಸರ್ ತಿಂಡಿ ಆಯ್ತಾ ಮೇಡಮ್? ಹ್ಞೂ ಸರ್, ನಿಮ್ದು ಸರ್? ಎಸ್ ಮೇಡಮ್, ಆಯ್ತು. ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಮೇಡಮ್ ಇವತ್ತು? ಹೌದು ಸರ್. ಹೇಳಿ ಹೇಳಿ ಮೇಡಮ್, ಯಾರಿಗೆ? ನನ್ ಮಗ ನಂದೀಶ್ ನಾಯ್ಕ್ ಅಂತ. ಓಕೆ, ನಂದೀಶ್ ನಾಯಕ್ ಅವರಿಗೆ ಹುಟ್ಟುಹಬ್ಬ. ಹುಟ್ಟಿದಬ್ಬ ಇವತ್ತು. ಎಷ್ಟನೇ ವರ್ಷದ್ದು ಮೇಡಮ್? ಸರ್ 21 ವರ್ಷದ್ದು. ಓ ಸೂಪರ್. ಮೊದಲು ನೀವೇ ನಿಮ್ಮ ಪರವಾಗಿ ವಿಶ್ ಮಾಡ್ಬಿಡಿ, ಆಮೇಲೆ ನಾವು ವಿಶ್ ಮಾಡ್ತೀವಿ ಮ್ಯಾಮ್. ನಂದೀಶ್ ನಾಯ್ಕ್ ಹ್ಯಾಪಿ ಬರ್ತ್ಡೇ ಮಗ. ತುಂಬಾ ಸೂಪರ್, ಖುಷಿ ಆಗ್ತಾ ಇದೆ ಸರ್ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ. ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಸಮಸ್ತ ತಂತ್ರಜ್ಞರ ಪರವಾಗಿ ನಿಮ್ಮ ಮಗ ನಂದೀಶ್ ನಾಯಕ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸೊ ಏನು ಓದ್ತಾ ಇದ್ದಾರೆ ಮೇಡಮ್ ನಿಮ್ಮ ಮಗ ಇವಾಗ? ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಸರ್. ಸೊ ಸೂಪರ್, ಆದಷ್ಟು ಬೇಗ ಇಂಜಿನಿಯರಿಂಗನ್ನು ಒಳ್ಳೆ ಸ್ಕೋರಲ್ಲಿ ಮುಗಿಸ್ಲಿ, ಮತ್ತೊಂದು ಒಳ್ಳೆ ಜಾಬ್ ಸಿಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಬೇರೆ ಯಾರಿಗಾದ್ರೂ ಮತ್ತೆ ವಿಶ್ ಮಾಡ್ಲಿಕ್ಕೆ ಇದೆಯಾ ಮೇಡಮ್? ಹೌದು ಸರ್, ನಮ್ ತಂಗಿಗೆ ಜ್ಯೋತಿ ಅಂತ ನಿನ್ನೆ ಹುಟ್ಟಿದಬ್ಬ ಆಚರಿಸ್ಕೊಂಡ್ಲು ಅವಳು. ಹೌದಾ? ಓಕೆ. ನಿನ್ನೆ ನಾವು ನಿಮಗೆ ಕಾಲ್ ಮಾಡಿದ್ವಿ, ಕನೆಕ್ಟ್ ಆಗ್ಲಿಲ್ಲ. ಹೌದಾ? ಒಂದು ಸ್ವಲ್ಪ ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡ್ಬಿಡಿ ಮೇಡಮ್, ಇಲ್ಲಾಂದ್ರೆ ಎಕೋ ಆಗತ್ತೆ. ಹ್ಞೂ ಸರ್. ಎಸ್, ನೀವು ಇನ್ನೊಂದ್ಸಲ ಜ್ಯೋತಿ ಅವರಿಗೆ ವಿಶಸ್ ತಿಳಿಸ್ಬಿಡಿ, ನಾವು ಕೂಡ ವಿಶ್ ಮಾಡ್ತೀವಿ ಮ್ಯಾಮ್. ಹ್ಞೂ ಸರ್. ಹೇಳಿ ಮೇಡಮ್, ಜ್ಯೋತಿ ಅವ್ರಿಗೆ ಶುಭಾಶಯ ತಿಳಿಸ್ಬಿಡಿ. ಜ್ಯೋತಿ ಹ್ಯಾಪಿ ಬರ್ತ್ಡೇ. ಎಸ್, ನಿನ್ನೆ ನಿಮಗೆ ಹೇಳಕ್ ಆಗ್ಲಿಲ್ಲ, ಲೇಟ್ ಆಗಿ ಹೇಳ್ತಾ ಇದ್ದೀನಿ. ಎಸ್ ಎಸ್, ನಿಮ್ಮ ಪರವಾಗಿ ಜ್ಯೋತಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಾವು ಕೂಡ ತಿಳಿಸ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನು ಮೇಡಮ್ ಸ್ಪೆಷಲ್ ಮಗನ್ ಬರ್ಡೇ ಅಂತ ಹೋಳಿಗೆಗಳಿಗೆ ಮಾಡ್ತಿದ್ರೆ ಹೇಗೆ? ಹೌದು ಸರ್, ಬನ್ನಿ ನೀವು ಕೂಡ. ಎಸ್, ಎಷ್ಟೊತ್ತಿಗೆ ಬರ್ಬೇಕು ಮೇಡಮ್ ಹೋಳಿಗೆ ತಿನ್ನಕ್ಕೆ ಅಂದ್ರೆ? ಸರ್ ಇವಾಗ್ಲಿಂದಾನೇ ರೆಡಿ ಮಾಡ್ತಾ ಇದೀವಿ, 2 ಗಂಟೆಗೆ ಬನ್ನಿ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ನಿಮ್ಮ ಮಗನ ಜೊತೆ ಹೋಳಿಗೆ ತಿಂದು ಎಂಜಾಯ್ ಮಾಡಿ. ಹೌದು ಸರ್, ಎಸ್ ಬನ್ನಿ ನೀವು ಕೂಡ. ಎಸ್ ಎಸ್, ಖಂಡಿತ ಖಂಡಿತ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ವಿಟೇಷನ್ಸ್. ಸೊ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮತ್ತೊಮ್ಮೆ ಒಳ್ಳೇದಾಗಲಿ ಅಂತ ವಿಶಸ್ನ ತಿಳಿಸ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗುಡ್ ಡೇ. ಎಸ್ ವೀಕ್ಷಕರೇ, ನಾವು ಇವತ್ತು ಆರ್ಮಿಯ ಒಂದು ಡೇ ಆಗಿರೋದ್ರಿಂದ ಆರ್ಮಿ ಸೋಲ್ಜರ್ಸ್ ಬಗ್ಗೆ
ಒಂದಷ್ಟು ಮಾತಾಡಲೇಬೇಕು. ಎಲ್ಲ ಸರ್ಕಾರದವರು ಇನ್ನೊಂದು ಕರೆ ಬರ್ತಾ ಇದೆ ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್, ವಿನಯ್ ಕುಮಾರ್ ಸರ್. ನಮಸ್ತೆ ವಿನಯ್ ಸರ್, ಎಲ್ಲಿ ಸರ್ ಕಾಣೆ ಆಗ್ಬಿಟ್ಟಿದ್ರಿ? ಒಂದು ವಾರದಿಂದ ಫೋನೇ ಇಲ್ಲ ಸರ್. ಒಂದು ವಾರದಿಂದ ಫೋನೇ ಇಲ್ಲ, ಎಲ್ಲಿ ಕಾಣೆ ಆಗ್ಬಿಟ್ಟಿದ್ರಿ ಅಂದೆ? ಹುಷಾರಿದ್ದಿಲ್ಲ ಸರ್, ಸ್ವಲ್ಪ ಊರಿಗೆ ಹೋಗಿದ್ವಿ, ಕೆಲಸ ಇತ್ತು, ನಾನು ಹೋಗಿದ್ದೆ ಹೊರಗಡೆ. ಓಕೆ ಓಕೆ, ಇವಾಗ ಹುಷಾರಾಗಿದ್ದೀರಾ ಸರ್? ಜಮೀನ್ದು ಅಲ್ಲ, ಹುಷಾರಾಗಿದ್ದೀನಿ. ಟೈಪಿಂಗ್ ಜಮೀನ್ ಸ್ವಲ್ಪ ವರ್ಕ್ ಇತ್ತು. ಓಕೆ ಓಕೆ ಓಕೆ, ಈಗ ವರ್ಕ್ ಶುರು ಮಾಡಿದೀನಿ ಸರ್ ಹೊಸದು. ಹೌದಾ, ವೆರಿ ಗುಡ್ ಸರ್. ನಾ ಎಲ್ಲೋ ಎಲೆಕ್ಷನ್ ಹತ್ರ ಬಂತಲ್ಲ, ಎಲೆಕ್ಷನ್ ನಿಲ್ಲಕ್ ಹೋಗ್ಬಿಟ್ರ ಅಂತ ಅನ್ಕೊಂಡೆ. ಇಲ್ಲ ಸರ್. ಎಸ್ ಸರ್, ತಿಂಡಿ ಆಯ್ತಾ ಸರ್? ಇನ್ನೂ ಆಗಿಲ್ಲ ಸರ್, ಇವಾಗ ಸರ್. ಓಕೆ ಓಕೆ ನಿಮ್ದು ಸರ್? ಇಲ್ಲ, ಇನ್ಮೇಲೆ ಸರ್. ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್ ಇವತ್ತು? ಇಲ್ಲ ಸರ್, ಯಾರ್ದು ಇಲ್ಲ. ಓಕೆ, ಯಾವ್ದಾರ ಒಗಟ್ಟು ತಗೊಂಬಂದಿದ್ದೀರಾ ನಮಗೋಸ್ಕರ? ಇಲ್ಲ ಸರ್, ಇವತ್ತು ಬರ್ಕೊಂಡಿಲ್ಲ. ಹೌದಾ, ಫೈನ್ ಫೈನ್ ಸರ್. ಇವತ್ತು ಆರ್ಮಿ ಡೇ ಇದೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಆರ್ಮಿ ಯೋಧರ ಹಾ ಬಗ್ಗೆ. ಸರ್, ಯೋಧರು ಇದು ಬೊಂಬೈಯಲ್ಲಿ ಎಲ್ಲೋ ಸತ್ತಿರಲ್ಲ ಸರ್, ಯೋಧರುಗಳು ಬೊಂಬೈಯಲ್ಲೆಲ್ಲೋ ಸತ್ತೋದ್ರಲ್ಲ ಸರ್, ಹೌದು, ಕಾಪಾಡಕ್ ಹೋಗಿ. ಹ್ಮ್. ಬಹಳ ದುಃಖ ಆಗತ್ ಸರ್. ಆದ್ರೆ ಏನ್ ಮಾಡತ್ ಸರ್, ಮತ್ತೆ ದೇಶಕ್ಕಾಗಿ ಹೋರಾಡ್ತಾರಲ್ಲ ಸರ್. ಹೌದು ಹೌದು ಪ್ರಾಣ ಬಿಟ್ಬಿಟ್ಟು ಮತ್ತೆ ಬರಕ್ ಆಗಲ್ಲ ಸರ್ ಅವರು. ಹೌದು ಪ್ರಾಣ ಹೋದ್ಮೇಲೆ ಮುಗೀತು, ಮತ್ತೆ ಜೀವಂತವಾಗಿ ಬರಲ್ಲ. ಹೌದು ಸರ್, ಹೌದು ಒಂದ್ ಹೌದು 10-20 ಜನ ಹಸ್ತಿದ್ದಾರೆ ಸರ್. ಹೌದು ಸರ್, ಹೌದು. ಯೋಧರಿಗೂ ಇದು ಯೋಧರು ಅಂತೀನಿ, ಕಳ್ಳರಿಗೂ ಇದು ಟೆರರಿಸ್ಟ್ ಗಳಿಗೂ ಶೂಟ್ ಮಾಡಿದಾರೆ ಸರ್. ನಿಜ ನಿಜ. ಅಜಯ್ ಸಂಗ್ ಶೂಟ್ ಮಾಡಿದ್ದಾರೆ, ನೀರ್ ಬಿಟ್ಟಿದ್ದಾರೆ, ಬೆಂಕಿ ಹಾಕಿದ್ದಾರೆ ಅವರೆಲ್ಲ ಹೌದು ಹೌದು ಟೆರರಿಸ್ಟ್ ಗಳು. ಹೌದು ಸರ್. ಪ್ರಾಬ್ಲಮ್ ಆಗಿ ಪಾಪ ಅವರು ಸತ್ರು, ಇವರು ಸತ್ರು ಮೇಡಮ್. ಅಟ್ಯಾಕ್ ಮಾಡ್ಬಿಡ್ತಾರೆ ಸರ್ ಅವರು, ಟೆರರಿಸ್ಟ್ ಗಳು. ಹೌದು ಸರ್, ಅವ್ರ ಜೀವನ ಬಗ್ಗೆ 4-5 ಜನ ಯಾವತ್ತೂ ತೋರಿಸಿದ್ರು ಸರ್ ನ್ಯೂಸ್ ಅಲ್ಲಿ. ನಿಜ ಸರ್, ನಿಜ ನಿಜ. ಬಹಳ ಬೇಜಾರಾಗತ್ತೆ ಸರ್. ಹೌದು ಸರ್, ನಮಗೋಸ್ಕರ ಹೋರಾಡ್ತಾರಲ್ಲ ಸರ್, ಇಂಡಿಯಾಗೋಸ್ಕರ ಹೋರಾಡ್ತಾರೆ ಸರ್ ಅವರು. ಹೌದು ಸರ್, ಹೌದು. ಬಹಳ ದುಃಖ ಆಗತ್ತೆ ಸರ್. ಹೋಗ್ಬಾರ್ದಾಗಿತ್ತು ಪಾಪ, ಯೋದ್ರಲ್ಲ ಸರ್. ಹೌದು ಹೌದು, ಯಾರು ನೋಡಲ್ಲ ಸರ್, ಶೂಟ್ ಮಾಡ್ಬಿಡ್ತಾರೆ ಟೆರರಿಸ್ಟ್ ಗಳು. ನಿಜ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಗುಡ್ ಡೇ ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಡೇ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬನ್ನಿ ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ನೋಡ್ಕೊಂಬರೋಣ. ಸಾಧ್ಯವಾದರೆ ಯೋಧರ ಸಾಂಗ್ ಏನಾದ್ರು ಪ್ಲೇ ಮಾಡೋಕ್ಕಾಗುತ್ತಾ ನೋಡ್ತೀವಿ. ಅವ್ರಿಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಮಧ್ಯೆ ಒಂದು ಕರೆ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಶುಭೋದಯ ಮೇಡಮ್, ಯಾರಿದು? ಭಾಗ್ಯ, ಚನ್ನಗಿರಿಯಿಂದ ಸಿಂಗರ್. ಓಹ್ ಸೂಪರ್, ಚನ್ನಗಿರಿಯಿಂದ ಭಾಗ್ಯ ಮೇಡಮ್. ಹೇಗಿದ್ದೀರಿ ಮೇಡಮ್? ಸರ್ ಚೆನ್ನಾಗಿದ್ದೀವಿ, ನೀವು? ಎಸ್ ಮೇಡಮ್, ಚೆನ್ನಾಗಿದ್ದೀನಿ. ಯಾವ್ದಾರ ಹಾಡು ಹೇಳ್ತಾ ಇದ್ರಿ ಇವತ್ತು ನಮಗೋಸ್ಕರ? ಸರ್ ಹೇಳ್ತೀನಿ. ಖಂಡಿತ ಮೇಡಮ್. ನಿಂಗಾಗಿ ಏಳುವೆ ಕತಿ ನೂರನು, ನಾ ಇಂದು ನಗಿಸುವೆ ನಿನ್ನನು, ഇരുളಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಉಂಗನಸನು, ಜೊತೆಯಾಗಿ ನಡೆವೆ ನಾಮಳೆಯನು, ಬಿಡದಂತೆ ಹಿಡಿದೆ ಕೈಯನು, ಗೆಳೆಯ ಜೊತೆಗೆ ಯಾರಿಗೆ ಬರುವೆ, ಬಾನ ಎಲ್ಲಿ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇರಿ ಮಾತಿಗೆ, ಹೊಸ ಭಾಷೆದು ರಸ ಕಾವ್ಯವಿದು, ಇದ ಹಾಡಲು ಕವಿ ವಿವೇಕಿ, ನಗುವ ನಯನ ಮಧುರ ಮೌನ. ಥ್ಯಾಂಕ್ ಯು ಸರ್. ಸೂಪರ್ ಸೂಪರ್ ಸೂಪರ್. ಇದು ಪಲ್ಲವಿ ಅನುಪಲ್ಲವಿ ಚಿತ್ರದಲ್ವಾ ಮ್ಯಾಮ್? ಸರ್ ಸರ್. ಅನಿಲ್ ಕಪೂರ್ ಅವರ ಕನ್ನಡ ಚಿತ್ರ, ಮೊಟ್ಟ ಮೊದಲನೇದು ಮತ್ತು ಕೊನೆಯದು ಕೂಡ. ತುಂಬಾ ಚೆನ್ನಾಗಿದೆ ಸಾಂಗ್. ತುಂಬಾ ಮೆಲೋಡಿಯಸ್ ಆಗಿದೆ ಅಂಡ್ ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ. ಸರ್, ಇವತ್ತಿಂದ ನೀವು 100 ಸಾಂಗ್ ಕೇಳಿದ್ರು ನೆನಪಿರೋಲ್ಲ, ಆದ್ರೆ ಹಳೆ ಗೀತೆಗಳು ಅದೆಷ್ಟು ಭಾವನೆಗಳನ್ನು ತುಂಬಿಕೊಂಡಿರ್ತಿತ್ತು ಅಂದ್ರೆ ಖುಷಿ ಆಗತ್ತೆ. ಅರ್ಥ ಇರುತ್ತಲ್ವಾ ಸರ್, ಹಂಗಾಗಿ. ಖಂಡಿತ ಖಂಡಿತ. ಅದರಲ್ಲೊಂದು ಅರ್ಥಪೂರ್ಣವಾದ ಸಾಲು ಯಾವತ್ತು ಮನಸ್ಸು ಶಾಶ್ವತವಾಗಿ ಉಳಿಯುತ್ತಂತೆ. ಅದ್ ಮಾತಾಗಿರ್ಬೋದು, ಸಂಗೀತ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು. ಅದ್ರಲ್ಲೂ ಸಂಗೀತ ಅಂತಂದ್ರೆ ಸಂಗೀತಕ್ಕೆ ಸೋಲೋದ್ ಹೃದಯನೇ ಇಲ್ಲ. ಅಂತದ್ರಲ್ಲಿ ಸಂಗೀತದಲ್ಲಿ ಒಂದು ಅರ್ಥಪೂರ್ಣವಾದ ಜೀವನನೇ ಹುಡುಕ್ಬೋದು ಅಂದ್ರೆ ಅದನ್ನ ಹೇಗ್ ಮರೆಯಕ್ಕಾಗತ್ತೆ? ಖಂಡಿತ ಖಂಡಿತ ಮೇಡಮ್. ಸರ್, ಮೊದಲೆಲ್ಲ ಚಲನಚಿತ್ರಗಳು ಬರೀ ಸಾಂಗ್ಸ್ ಇಂದಾನೆ ಗೆದ್ದಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿದೆ. ಹೌದು ಸರ್. ತುಂಬಾ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಒಬ್ಳು ಹೆಣ್ಣಿಂದೆ ಇರ್ಬೇಕು ಅಂತಾರೆ. ಹಾಗೆ ಚಲನಚಿತ್ರ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಸಾಂಗ್ಸ್ ಇರ್ಲೇಬೇಕು. ಖಂಡಿತ ಖಂಡಿತ. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಮ್ಯಾಮ್. ಇವಾಗ ಅದೆಷ್ಟು ಆಡಂಬರವಾಗಿ ಒಂದೊಂದು ಸಾಂಗಿಗೆ ಕೋಟಿ ಗಂಟ್ಲೆ ಖರ್ಚು ಮಾಡ್ತಾರೆ. ಅವಾಗ ಅದು ಯಾವ್ದು ಇಲ್ದೇನೆ ತುಂಬಾ ಸಿಂಪಲ್ ಆಗಿ ಶೂಟ್ ಮಾಡ್ತಾ ಇದ್ರು. ಆ ಸಾಂಗ್ ಅನ್ನು ನೋಡಿದ್ರೆ ಒಂದು ಲೈವ್ ಕಾಣಿಸ್ತಾ ಇತ್ತು.
ಎಸ್, ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಸರ್. ಎಸ್, ತುಂಬಾ ಖುಷಿ ಆಯ್ತು. ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಮೇಡಮ್ ಇವತ್ತು? ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಎಲ್ರು ದಿನನೂ ಕೂಡ ತುಂಬಾ ಚೆನ್ನಾಗಿರ್ಲಿ, ಎಲ್ರು ಕೂಡ ಖುಷಿಯಾಗಿ ಚೆನ್ನಾಗಿರ್ಲಿ. ಅಫ್ಕೋರ್ಸ್ ಮಳೆ ಬಂತು ಸರ್. ಅಂತೂ ಬಂತಲ್ಲ, ಚನ್ನಗಿರಿಗೆ ಮಳೆ ಬಂದಿಲ್ವಾ ಅಂತ ಕಾಯ್ತಾ ಇದ್ವಿ ನಾವು. ಹಾ ಸರ್, ಬಂತು. ಬಿತ್ತನೆ ಎಲ್ಲ ಸ್ಟಾರ್ಟ್ ಆಗಿದೆ. ರೈತರ ಮುಖದಲ್ಲೂ ಮಂದಹಾಸ ಬಂದಿದೆ. ಅಯ್ಯೋ, ಬರ್ಲೇಬೇಕಲ್ಲ ಮೇಡಮ್, ಅವ್ರಿಲ್ಲ ಅಂದ್ರೆ ನಾವ್ ಇಲ್ಲೇ ಇಲ್ಲ ಇಲ್ಲಿ. ಎಸ್, ರೈತರ ಕಷ್ಟಕ್ಕೆ ಪ್ರತಿಫಲ ಅಂತ ಎಲ್ಲ ಬೆಳೆ ಚೆನ್ನಾಗಿ ಬಂದ್ರೆ ಅಷ್ಟೇ ಸಾಕು. ಖಂಡಿತ ಮೇಡಮ್, ಖಂಡಿತ. ಸೊ ಮಂಗಳವಾರದ ಸ್ಪೆಷಲ್ ಏನು ಮೇಡಮ್ ಮನೇಲಿ? ಇವತ್ತು ದೋಸೆ ಮಾಡಿ ಪಲ್ಯ ಮಾಡಿದ್ದೆ ಸರ್. ಸೂಪರ್. ನಿಮ್ದು ಸರ್? ಇಲ್ಲ, ಇವಾಗ ಸೀದಾ ಈ ಕಾರ್ಯಕ್ರಮ ಮುಗಿಸಿದ ತಕ್ಷಣ ಚನ್ನಗಿರಿಗೆ ಬಂದ್ಬಿಡ್ತೀನಿ ಮೇಡಮ್ ದೋಸೆ ತಿನ್ನ. ಸರಿ, ಅಫ್ಕೋರ್ಸ್ ಬನ್ನಿ, ಬಂದ ತಕ್ಷಣ ಬಿಸಿ ಬಿಸಿ ದೋಸೆನೆ ಮಾಡ್ಕೊಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಫೇವರೇಟ್ ಡಿಶ್ ಯಾವ್ದು ಮೇಡಮ್? ನಂಗೆ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ. ಓಕೆ. ಅಂದ್ರೆ ನಂಗೆ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ. ಸ್ವೀಟ್ ಐಟಮ್ಸ್ ತುಂಬಾ ಇಷ್ಟ. ಯಾವ್ದು ಮಾಡ್ತೀರಿ ಮೇಡಮ್ ಸ್ಪೆಷಲ್ ಆಗಿ? ಯಾಕಂದ್ರೆ ನನಗೂ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ನಂಗೆ ಅಷ್ಟೊಂದ್ ಚೆನ್ನಾಗಿ ಮಾಡಕ್ ಬರಲ್ಲ, ಬಟ್ ತಿನ್ನಕ್ ಇಷ್ಟ ಆಗುತ್ತೆ. ತಿನ್ನಕ್ ಇಷ್ಟನಾ? ಹಂಗಂದ್ರೆ ನೀವು ನಮ್ ಕೆಟಗರಿ. ನಮಗ್ ಮಾಡೋದ್ ಗಿಡದೆಲ್ಲ ಸೀನ್ ಇಲ್ಲ. ಮನೇಲಿ ಏನ್ ಮಾಡಿದ್ರೆ ಸ್ವೀಟ್ಸ್ ತಿನ್ನೋದ್ರಲ್ಲಿ ನಾವಂತೂ ನಿಸೀಮ್ರು. ನಾವೇ ಮಾಡ್ಕೊಂಡ್ ನಾವೇ ತಿನ್ನೋದಾದ್ರೆ ಅದು ಟೇಸ್ಟ್ ಬರೋದಿಲ್ಲ. ಬೇರೆ ಮಾಡಿ ತಿನ್ಬೇಕು ಅಂದ್ರೆ ತುಂಬಾ ಇಷ್ಟ ಆಗತ್ತೆ. ಹಂಗಾರೆ ಯಾವ್ದಾರ ಒಂದು ಹೋಟ್ಲಿಗೆ ಇಲ್ಲ ಬೇಕರಿಗೆ ಗುರ್ತ್ ಮಾಡ್ಕೊಂಡ್ಬಿಡ್ಬೇಕು ಅಲ್ವಾ? ಹೋಟೆಲ್ ಅಲ್ಲಿ ತಿನ್ನೋಕ್ ಇಷ್ಟ ಆಗಲ್ಲ ಸರ್. ಹೋಟೆಲ್ಗಿನ ಮನೇಲಿ ಮಾಡ್ತಾರಲ್ಲ, ಅದ್ ತುಂಬಾ ಇಷ್ಟ ಆಗತ್ತೆ. ನೀವ್ ಯಾವ್ದನ್ ತುಂಬಾ ಚೆನ್ನಾಗಿ ಮಾಡ್ತೀರಿ ಮೇಡಮ್? ಅದು ನಾನ್ ಹೇಳ್ಬಾರ್ದು ಸರ್, ತಿಂದೋರ್ ಹೇಳ್ಬೇಕು. ಮೇಡಮ್, ನಾವ್ ಹೇಳೋಣ ಅಂದ್ರೆ ನಾವ್ ಇದುವರೆಗೂ ಏನು ಟೇಸ್ಟೇ ಮಾಡಿಲ್ವಲ್ಲ. ನಮ್ಮ ಮನೇಲಿ ಇರೋರೇ ಹೇಳಲ್ಲ ಸರ್, ತಿಂತಾರೆ ಅಷ್ಟೇ. ತಿಂತಾರೆ, ಚೆನ್ನಾಗಿದೆ ಅಂತಾನು ಹೇಳಲ್ಲ, ಚೆನ್ನಾಗಿಲ್ಲ ಅಂತಾನು ಹೇಳಲ್ಲ. ಬಟ್ ಏನ್ ಗೊತ್ತಾ, ನನಗೆ ಬೇರೆದು ಲೈಕ್ ಮಾಡ್ತಾರೆ ಲೈಕ್ ಮಾಡಲ್ಲ ಅನ್ನೋದು ನಂಗ್ ಬೇಡ. ನಂಗೆ ಇಷ್ಟನ ನಾನ್ ಮಾಡ್ಕೊಂತೀನಿ. ನನಗ್ ಇಷ್ಟ ಆಗಿದ್ರೆ ಮಾತ್ರ ನಾನು ಅದ್ ಇನ್ನೊಂದ್ ಟೈಮ್ ಟ್ರೈ ಮಾಡ್ತೀನಿ. ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ಅದ್ ಟ್ರೈ ಮಾಡಲ್ಲ. ನಿಜ, ನಾವು ಬೇರೆಯವ್ರಿಗೋಸ್ಕರ ನಮ್ಮ ಒಂದು ಇದನ್ನ ಕಳ್ಕೋಬಾರ್ದು. ಹಾ ಸರ್, ಊಟ ತನ್ನಿಚ್ಚೆ ನೋಟ ಪರರಿಚ್ಚೆ. ಹಂಗಾಗಿ ಫಸ್ಟ್ ಆಫ್ ಆಲ್ ನಾವು ನಮಗೆ ಏನಿಷ್ಟ ನಾವು ನಮ್ಮನ್ನ ಹೇಗೆ ಪ್ರೀತಿಸ್ಬೇಕು. ಫಸ್ಟ್ ನಮಗೆ ಏನ್ ಬೇಕು ಅನ್ನೋದನ್ನ ನಾವೇ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ನಿಮ್ಮ ಅಮ್ಮ ಮಾಡೋ ಅಡಿಗೆಯಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗ್ತಿತ್ತು ಸಿಹಿ ಅಡಿಗೆಯಲ್ಲಿ? ಅಮ್ಮ ಅವಾಗ ಹಾಲ್ ಪಾಯಸ ಅಂತ ಮಾಡೋರು ಸರ್. ಹಾಲೆಲ್ಲ ಇರೋದೆಲ್ಲ ದನ ಕರ ಇದ್ವು. ಅವಾಗ ಹಾಲ್ ಪಾಯಸ ಅಂತ ಮಾಡೋರು. ಅವ್ರು ಶನಿವಾರ ಡೈಲಿ ಕಂಪಲ್ಸರಿ ಮಾಡೋರು. ಅದ್ ತುಂಬಾ ಇಷ್ಟ ಆಗೋದು. ಅದ್ ತುಂಬಾ ಇಷ್ಟ ಆಗೋದು. ಸ್ವೀಟ್ ಎಲ್ಲ ಮಾಡ್ತಾರೆ ಅಮ್ಮ, ಪಾಯಸ ಎಲ್ಲ ಮಾಡ್ತಾರೆ, ಇಷ್ಟ ಆಗತ್ತೆ, ಚೆನ್ನಾಗಿರುತ್ತೆ. ಸೂಪರ್. ನನಗಂತೂ ಸ್ವೀಟ್ಸ್ ಅಲ್ಲಿ ಯಾವ್ದು ಕೊಟ್ರು ತಿಂತೀನಿ. ಅದ್ರಲ್ಲೂ ಹೋಳಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಸರ್, ಬನ್ನಿ ಸರ್, ಮಾಡ್ಕೊಡ್ತೀವಿ. ಈಗ ಶ್ರಾವಣ ಹತ್ರ ಇದೆಯಲ್ಲ, ಶ್ರಾವಣ ಬಂತಂದ್ರೆ ಎಲ್ಲರ ಮನೆಯಲ್ಲೂ ಸ್ವೀಟು. ಎಸ್ ಮೇಡಮ್, ಖಂಡಿತ. ಮೇಡಮ್, ಇವತ್ತು ವಿಶೇಷವಾಗಿ ಯೋಧರ ದಿವಸ ಅಂದ್ರೆ ಆರ್ಮಿ ಡೇ ಇದೆ. ನಮ್ಮ ದೇಶ ಕಾಯ್ತಕ್ಕಂತ ವೀರ ಯೋಧರ ಬಗ್ಗೆ ಏನಾದ್ರು ಒಂದೆರಡು ಮಾತಾಡ್ಬೋದಾ? ಸೈನಿಕ ಅಂದ್ರೆ ರೈತ ದೇಶಕ್ಕೆ ಬೆನ್ನೆಲುಬು, ಹಾಗೇನೆ ಯೋಧನು ಕೂಡ ಮುಖ್ಯ ಆಗ್ತಾನೆ. ಯಾಕಂದ್ರೆ ರೈತರು ಹೊಲದಲ್ಲಿ ಬಿಸಿಲು ಮಳೆ ಅನ್ನೋದನ್ನ ನೋಡ್ದೆ ನಮಗೆ ಊಟ ಹಾಕೋದಿಕ್ಕೆ ಅವ್ರು ಕಷ್ಟ ಪಡ್ತಿದ್ರೆ, ರೈತರು ಬಿಸಿಲು ಗಾಳಿ ಮಳೆ ಚಳಿ ಯಾವ್ದನ್ನೇ ನೋಡ್ದೆ ಎಲ್ಲೋ ಗಂಡ ಹೆಂಡತಿನ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಅಪ್ಪ ಅಮ್ಮನ ಬಿಟ್ಟು, ಅಕ್ಕ ಅಣ್ಣ ತಂಗಿ, ತನ್ನ ಕುಟುಂಬ ಸರ್ವಸ್ವನ್ನೇ ಬಿಟ್ಟು ನಮ್ಮೆಲ್ರಿಗೋಸ್ಕರ ಅವರು ದೇಶದ ಗಡಿಲಿ ಎಂತ ಚಳಿಲಿ ಅಷ್ಟೊಂದು ಹೋರಾಡ್ತಿದಾರಲ್ಲ. ಪ್ರತಿಯೊಬ್ರು ಕೂಡ ಪ್ರತಿ ಕ್ಷಣನು ನಾವ್ ಹೇಗ್ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಪ್ರತಿದಿನ ನೆನೆಸ್ತೀವೋ ಹಾಗೆ ಆ ಯೋಧನು ಕೂಡ ನೆನಪಿಸ್ಲೇಬೇಕು ಸರ್. ಯಾಕಂದ್ರೆ ಅವ್ರಲ್ಲಿ ಗಡಿ ಆಚೆ ಹೋಗಿ ನಮ್ಮಂಗ್ ಅಲ್ಲಿ ಕಾಯ್ತಾ ಇರೋದಕ್ಕೇನೆ ನಾವಿಲ್ಲಿ ಜೀವಂತವಾಗಿ ಉಸಿರಾಡ್ತಿದೀವಿ, ಇಷ್ಟು ಖುಷಿಯಾಗಿದ್ದೀವಿ. ನಾವು ಕುಟುಂಬದವ್ರ ಜೊತೆ ಇದೀವಿ, ಒಡನಾಡಿಗಳ ಜೊತೆ ಒಡನಾಡ್ತಾ ಮಾಡ್ತಿದೀವಿ. ಬಟ್ ಅವ್ರಿಗೆ ಯಾರು ಇಲ್ಲ. ಚಿಕ್ಕ ಮಕ್ಳನ್ನು ಕೂಡ ಬಿಟ್ಟೋಗಿರ್ತವೆ. ಮಗು ಹುಟ್ಟುತ್ತೆ ಅಂದ್ರೆ ಆ ಮಗು ಮುಖ ನೋಡೋಕು ಕೂಡ ಅವ್ರಿಗೆ ಆಗ್ತಾ ಇರಲ್ಲ. ಅಷ್ಟೊಂದೆಲ್ಲ ಬಿಟ್ಟು ಅವ್ರು ಅಲ್ಲೋಗ್ ಕಾಯ್ತಿರ್ತಾರಲ್ಲ, ಅವ್ರಿಗೊಂದ್ ಸಲಾಂ ಸರ್. ನಿಜ ಖಂಡಿತ ಮೇಡಮ್. ಅವರಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕೂಡ ಕಡಿಮೆನೆ. ಯಾಕೆಂದ್ರೆ ಅವರ ಒಂದೊಂದು ತ್ಯಾಗಕ್ಕೆ ನಾವು ಬೆಲೆನೆ ಕಟ್ಟಕ್ಕಾಗಲ್ಲ. ಹೌದು ಸರ್. ದೇಶಕ್ಕೆ ಮುಖ್ಯವಾಗಿ ಬೇಕಾಗಿರೋದು ರೈತ, ಇನ್ನೊಬ್ಬ ಯೋಧ. ಖಂಡಿತ. ಅವ್ರಿಬ್ರೆ ನಮ್ಗೆ ಒಬ್ಬ ಮನುಷ್ಯಂಗೆ 2 ಕಣ್ಣು ಹೇಗೆ ಇಂಪಾರ್ಟೆಂಟ್, ಒಂದು ದೇಶಕ್ಕೆ ಒಂದು ರೈತ, ಒಂದು
ಯೋಧ ಇಬ್ರು Super ಕೂಡ ಆಗಿದ್ರಿ. ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಸೂಪರ್ ಹೇಳಿದ್ರಿ ಮೇಡಮ್. ಖಂಡಿತ ಮನುಷ್ಯನಿಗೆ 2 ಕಣ್ಣು ಹೆಂಗ್ ಇಂಪಾರ್ಟೆಂಟು ಅದು ದೇಶಕ್ಕೆ ಇಬ್ರು ಮಾತ್ರ ತುಂಬಾ ಇಂಪಾರ್ಟೆಂಟ್. ಇನ್ ಯಾರಿಲ್ಲ ಒಬ್ಬ ಅಂದ್ರೆ ಮನುಷ್ಯನ ಹತ್ರ ಹೋಗಿ ನಿಂಗೆ ಎಡಗಣ್ ಬೇಕೋ ಬಲ್ಗಣ್ ಬೇಕೋ ಅಂತ ಕೇಳಿದ್ರೆ ಅದ್ರಲ್ಲಿ ಆಯ್ಕೆ ಇರೋದಿಲ್ಲ. ಯಾಕಂದ್ರೆ ಎರಡೂ ಕೂಡ ಬೇಕಾಗತ್ತೆ. ಹಾಗೇನೆ ಕೂಡ ದೇಶಕ್ಕೆ ರೈತನೂ ಬೇಕು, ಯೋಧನೇ ಬೇಕು. ರೈತ ಬೇಡ ಅಂತ ನಾವ್ ಚೂಸ್ ಮಾಡಿದ್ರೆ ತಿನ್ನೋಕನ್ನ ಇರಲ್ಲ. ನಿಜ. ಯೋಧ ಬೇಡ ಅಂತ ಚೂಸ್ ಮಾಡಿದ್ರೆ ನಮ್ಮನ್ ಕಾಯೋಕೆ ಯೋಧನೇ ಇರಲ್ಲ, ನಮ್ ಜೀವಕ್ಕೆ ರಕ್ಷಣೆನೇ ಇರೋದಿಲ್ಲ. ದೇಶನೇ ಇರಲ್ವಲ್ಲ ಮ್ಯಾಮ್ ಇನ್ನೇನು. ದೇಶನೂ ಇರಲ್ಲ, ನಮ್ ಜೀವಕ್ಕೆ ರಕ್ಷಣೆನೂ ಇರಲ್ಲ ಸರ್. ಹೌದು ಹೌದು ಹಂಗಾಗಿ ದೇಶಕ್ಕೆ ರಕ್ಷಾ ಕವಚ ಆಗಿರೋದು ಯೋಧ, ನಮ್ ಜೀವನಕ್ಕೆ ರಕ್ಷಾ ಕವಚ ಆಗಿರೋದು ನಮ್ ರೈತ. ರೈತರು ಎಸ್ ಹೇಗಾಗ್ತಿದೆ ಮೇಡಮ್? ಮಳೆ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸರಿ ಮಳೆ ತುಂಬಾ ಚೆನ್ನಾಗ್ ಬರ್ತಾ ಇದೆ. ಇವತ್ತೊಂದ್ ಸ್ವಲ್ಪ ಬಿಸ್ಲಿದೆ, ಎಲ್ಲ ಬಿತ್ತನೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಾಯ್ತು ಮಳೆ ಒಟ್ಟಲ್ಲಿ. ಓಕೆ, ನಿನ್ನೆ ಅಂತೂ ಫುಲ್ ಡೇ ಮಳೆ ಇತ್ತು ಮ್ಯಾಮ್. ನಾನು ಕೂಡ ಆ ಕಡೆ ಬಂದಿದ್ದೆ. ನಿನ್ನೆ ಫುಲ್ ಇತ್ತು ಸರ್, ಇವತ್ತೇನ್ ಮಳೆ ಬಂದಿಲ್ಲ, ಬಿಸ್ಲಿದೆ. ಓಕೆ ಸರ್ ಎಸ್ ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಇದ್ರೆ ಚೆನ್ನಾಗಿರುತ್ತಲ್ವಾ ಮ್ಯಾಮ್? ಇಲ್ಲಾಂದ್ರೆ ಫುಲ್ ಕೋಲ್ಡ್ ಆಗಿ ವಯಸ್ಸಾದವರಿಗೆಲ್ಲ ತುಂಬಾ ಕಷ್ಟ ಆಗ್ಬಿಡತ್ತೆ. ಆಗುತ್ತೆ ಸರ್, ಮನುಷ್ಯನೇ ಒಬ್ರು ಮಾತೊಬ್ರು ಕೇಳಲ್ಲ, ನಾವೇ ಇನ್ನೊಬ್ರು ಮಾತು ಕೇಳಲ್ಲ. ಅಂತದ್ರಲ್ಲಿ ಭಗವಂತ ಮಳೆರಾಯ ಕೇಳ್ತಾನೆ ಸರ್. ಮನುಷ್ಯ ಮಾಡೋ ಪಾಪ ಪುಣ್ಯ ಆ ಲೆಕ್ಕಾಚಾರಗಳು ನೋಡ್ಕೊಂಡು ಭಗವಂತನು ಕೂಡ ಅಳಿತಾನೆ. ಮನುಷ್ಯನಲ್ಲೇ ತಾರತಮ್ಯ ಇರ್ಬೇಕಾದ್ರೆ ಆ ಭಗವಂತನ ಲೀಲೆ ಯಾರಿಗ್ ಸರ್ ಗೊತ್ತಾಗತ್ತೆ? ಅನ್ಕೊಂಡಂಗೆ ಯಾವ್ದು ಆಗಲ್ಲ ಅಲ್ವಾ? ಹಂಗೆ ಸೂಪರ್ ಆಗಿ ಹೇಳಿದ್ರಿ ಮೇಡಮ್. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇರ್ಬೇಕು, ಜೀವನನ ಸಾಗಿಸ್ತಾ ಇರ್ಬೇಕು. ಲೈಫ್ ಅಲ್ಲಿ ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಯಾವಾಗ್ಲೂ ಕೂಡ ಕಷ್ಟ ಬಂದ್ರೆ ಕುಗ್ಬಾರ್ದು, ಸುಖ ಬಂದ್ರೆ ಇಗ್ಬಾರ್ದು. ಜೀವನನ ಯಾವಾಗ್ಲೂ ಕೂಡ ಒಂದೇ ರೀತಿಲಿ ನಾವು ಮೂವ್ ಮಾಡ್ಕೊಂತ ಹೋದ್ರೆ ಆ ಭಗವಂತನು ಕೂಡ ಮೆಚ್ತಾನೆ. ಖಂಡಿತ ಅದ್ರಲ್ಲಿ 2 ಮಾತಿಲ್ಲ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳಿದ್ರಿ ಮ್ಯಾಮ್. ಸೊ ಏನು ಹಾಕಿದ್ರಿ ಮೇಡಮ್ ಈ ಬಾರಿ ನಿಮ್ಮ ತೋಟ ಅಥವಾ ಹೊಲದಲ್ಲಿ? ಸರ್ ಮೆಕ್ಕೆಜೋಳ ಸರ್. ಮೆಕ್ಕೆಜೋಳ, ಓಕೆ. ಸೊ ಈಗ ಒಂದು ಮಳೆ ತುಂಬಾ ಅವಶ್ಯಕತೆ ಇತ್ತು ಅನ್ಸುತ್ತೆ, ಆ ಮಳೆ ಬಂದಿದೆ? ಸರ್ ಮಳೆ ಅವಶ್ಯಕತೆ ಇತ್ತು, ಬಂದಿದೆ. ಎಲ್ಲ ಬಿತ್ತನೆ ಮಾಡಿದೀವಿ. ಇನ್ನು ಒಂದ್ 6-7 ದಿನ ಆಗ್ಬೇಕು ಅದು ಮೊಳಕೆ ಹೊಡೆದು ಬೀಜ ಆಗೋದಿಕ್ಕೆ. ಕಾಯ್ಬೇಕು, ಹಂದಿ ಕಾಟ ಎಲ್ಲ ಇರುತ್ತಲ್ಲ, ಕಾಯ್ಬೇಕು. ರೈತರದ್ದು ತುಂಬಾ ಕಷ್ಟ ಇರುತ್ತೆ. ನಾವ್ ಹೇಳ್ತೀವಿ ಸರ್, ರೈತರು ಈಗ 6-7 ದಿನ ಕಾಯ್ಬೇಕು. ಹಂದಿ ಬಂದು ಎಲ್ಲ ಮೆಕ್ಕೆಜೋಳ ಹಾಕಿರೋದೆಲ್ಲ ತಿನ್ನುತ್ತೆ ಅಂತ ನಾವ್ ಕಾಯ್ತೀವಿ. ಬಟ್ ರೈತ 365 ದಿನಾನು ಕೂಡ ಅಲ್ಲಿ ಕಾಯ್ಬೇಕಲ್ಲ, ಅವ್ರಿಗೆ ಹೇಗ್ ಹೋಗ್ಬೇಕಲ್ವಾ? ನಾವ್ 7 ದಿನಕ್ಕೆ 7 ಜನ್ಮ ಕಾಯ್ತಿದೀವೇನೋ ಅನ್ನೋ ಫೀಲ್ ಬರುತ್ತೆ ನಮ್ಗೆ. ಬಟ್ ಅವರು 1 ವರ್ಷ ಪೂರ್ತಿ ಎಲ್ಲದನ್ನು ತೊರ್ದು ಜೀವದ ಹಂಗನ್ನೇ ತೊರ್ದು ಅವ್ರು ನಮಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾರೆ. ಅದರಲ್ಲೂ ಕೂಡ -40-50 ಡಿಗ್ರಿ ವರೆಗೂ ಇರುತ್ತೆ ಮೇಡಮ್. -50. ಸರ್ ಹೌದು, ಅಲ್ಲಿ ತುಂಬಾ ಚಳಿ ಇರುತ್ತೆ. ಅಲ್ಲಿ ಸಂದರ್ಭಗಳಲ್ಲಿ ಯೋಧನ್ ವೃತ್ತಿ ಮಾಡ್ಬೇಕು ಅಂತ ಒಬ್ರು ಮನ್ಸಲ್ಲಿ ಬರುತ್ತಲ್ಲ, ಅವರೇ ಫಸ್ಟ್ ಆಫ್ ಆಲ್ ಗ್ರೇಟ್. ಅವರೇ ಸೂಪರ್ ಸ್ಟಾರ್, ಅವರೇ ಸೂಪರ್ ಮ್ಯಾನ್ ಕೂಡ. ಖಂಡಿತ ಸೂಪರ್ ಆಗಿ ಹೇಳಿದ್ರಿ. ಎಲ್ರು ಕೂಡ ಆ ವೃತ್ತಿನ ಚಾಯ್ಸ್ ಮಾಡ್ಕೊಳಕ್ ಹೋಗೋದಿಲ್ಲ. ದೇಶಾಭಿಮಾನ ಅನ್ನೋದು ರಕ್ತಗತವಾಗಿರ್ಬೇಕದು. ಎಲ್ರಿಗೂ ಕೂಡ ಅದು ಇರುತ್ತೆ, ದೇಶಾಭಿಮಾನ ಇರುತ್ತೆ. ಬಟ್ ದೇಶ ಕಾಯಕ್ ಹೋಗ್ಬೇಕು ಅನ್ನೋ ಥಾಟ್ ಎಲ್ರಿಗೂ ಕೂಡ ಬರೋದಿಲ್ಲ. ಬಂದವರು ಅಲ್ಲಿ ಹೋಗಿ ಕಾಯ್ತಾರಲ್ಲ, ಅವ್ರಿಗೆ ದೊಡ್ಡ ಸೆಲೆಟ್ ಸರ್. ಅವ್ರ ಹೆಂಡತಿ ಮಕ್ಳಿಗೆ, ಅವ್ರ ಕುಟುಂಬದವರಿಗೆ ಆ ದೇವ್ರು ಆಯಸ್ಸು ಆರೋಗ್ಯ ಪ್ರತಿಯೊಂದನ್ನು ಕೊಟ್ಟು ಕಾಪಾಡ್ಲಿ. ಆ ಯೋಧರನ್ನ ಆ ದೇವ್ರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಅವ್ರು ಯಾವಾಗ್ಲೂ ಅಲ್ಲಿ ಖುಷಿಯಾಗಿ ಚೆನ್ನಾಗಿ ನಮ್ ದೇಶ ಕಾಯ್ಲಿ, ನಮ್ಮನ್ ಕಾಯ್ಲಿ ಅಂತ ನಾನು ಕೇಳ್ಕೊಂತೀನಿ ಸರ್ ದೇವ್ರ ಹತ್ರ. ಸೂಪರ್ ಆಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಕೂಡ ನಾನೆಲ್ಲ ಪ್ರೀತಿಯ ಯೋಧರಿಗೆ ಒಂದು ಸೆಲ್ಯೂಟ್ ಹೇಳ್ತಾ ಇದೀನಿ. ಅಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅದಕ್ಕೆ ಕಾಲ್ ಮಾಡ್ತಾ ಇರಿ ಮೇಡಮ್ ಆಗಾಗ. ಸೊ ಒಂದ್ ದಿವಸ ಖಂಡಿತ ನಿಮ್ಮ ಮನೆಗೆ ಹೋಳಿಗೆ ಊಟಕ್ಕೆ ಬರ್ತೀವಿ ಮ್ಯಾಮ್. ಸರಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಗುಡ್ ಡೇ. ಎಸ್ ವೀಕ್ಷಕರೇ, ಒಂದಷ್ಟು ಜಾಬ್ ಅಲರ್ಟ್ಸನ್ನು ಕೂಡ ಹೇಳಲಿಕ್ಕಿದೆ. ಏಕೆಂದರೆ ಸಾಕಷ್ಟು ಜನ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ. ಈ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ಹಲೋ ನಮಸ್ತೆ ದಾವಣಗೆರೆ ಸರ್. ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಸರ್. ನಮಸ್ತೆ, ಹೇಳಿ ಸರ್. ನಮಸ್ತೆ ಸರ್, ಅದೇ ಜಾಬ್ ಅಲರ್ಟ್ ಅಂತ ಹೇಳ್ತಾ ಇದ್ರಲ್ಲ, ಅದನ್ನೇ ನೋಡ್ತಾ ಇದ್ದೆ ಸರ್. ಎಸ್ ಸದ್ಯದಲ್ಲೇ ಹೇಳ್ತೀನಿ ಸರ್. ನೋಡ್ತಾ ಇರಿ ಸರ್, ಟಿವಿ ನೋಡ್ತಾ ಇರಿ, ಹೇಳ್ತೀನಿ. ನಿಮ್ಮ ಹೆಸರು ಸರ್? ಸರ್ ಅನಿಲ್ ಅಂತೇಳಿ. ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್? ನಿಮ್ಗೆ ಶುಭಾಶಯ ಸರ್, ಬೆಳಗಿನ ಶುಭಾಶಯ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ತಾವೇನು ಓದಿದ್ದೀರಿ? ಸರ್ PUC ಕಂಪ್ಲೀಟ್ ಆಗಿದೆ ಸರ್. PUC ಕಂಪ್ಲೀಟ್ ಆಗಿದೆ, ಓಕೆ. ನಿನ್ನೆ ಉದ್ಯೋಗ ಮೇಳ ಇತ್ತು ಮೊನ್ನೆ ಶನಿವಾರ, ಏನಾದ್ರು ಟ್ರೈ ಮಾಡಿದ್ರಾ ಚನ್ನಗಿರಿ ಹತ್ರ ಸಂತೆಬೆನ್ನೂರಲ್ಲಿ? ಇಲ್ಲ ಸರ್, ಯಾವ್ದು ಟ್ರೈ ಮಾಡಿಲ್ಲ.
ಓಕೆ ಓಕೆ ಸರಿ ಸರ್, ನಾನು ಇವಾಗ ಇನ್ನೊಂದು 2 ನಿಮಿಷದಲ್ಲಿ ಅದು ಉದ್ಯೋಗ ವಾರ್ತೆ ಹೇಳ್ತಾ ಇದ್ದೀನಿ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಸಂಬಂಧಪಟ್ಟಿದ್ದು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಓಕೆ ಇಲ್ಲಾಂದ್ರೆ ಎವ್ರಿಡೇ ನಾನು ಹೇಳ್ತಾನೆ ಇರ್ತೀನಿ ಸರ್, ಎಲ್ಲೆಲ್ಲಿ ಜಾಬ್ ಅಲರ್ಟ್ಸ್ ಇದೆ. ಸೊ ಟ್ರೈ ಮಾಡ್ತಾ ಇರಿ ಸರ್, ಖಂಡಿತ ಓಕೆ ಸರ್. ಒಳ್ಳೆದಾಗಲಿ ಸರ್, ಆದಷ್ಟು ಬೇಗ ಒಂದು ಒಳ್ಳೆ ಜಾಬ್ ಸಿಗಲಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಗಾಡ್ ಬ್ಲೆಸ್ ಯು. ಎಸ್ ವೀಕ್ಷಕರೇ, ಒಂದು ಪುಟ್ಟ ಉದ್ಯೋಗ ವಾರ್ತೆಯ ಒಂದು ವಿಚಾರವನ್ನು ತಿಳಿಸ್ಬಿಡ್ತೀನಿ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ಅವರಿಗೆ ನಿರಾಸೆ ಮಾಡೋದು ಬೇಡ. ಮೊಟ್ಟ ಮೊದಲನೇದಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಜಾಬ್ಗೆ ಹೋಗಬೇಕು ಅಂತಿರೋರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಬ್ಲೂ ಕ್ರಾಸ್ ಲ್ಯಾಬೊರೇಟರೀಸಲ್ಲಿ ಈ ಒಂದು ಜಾಬ್ ಇದೆ. 26 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ಈ ಒಂದು ಜಾಬ್ನ ಅವರು ಕಾಲ್ ಫಾರ್ ಮಾಡಿದ್ದಾರೆ. ಬಿ ಫಾರ್ಮಾ ಅಥವಾ BSc ಆಗಿರಬೇಕು ಅಥವಾ BCom ಆಗಿದ್ದರೂ ಓಕೆ, 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ತುಂಬ ಒಳ್ಳೇದು ಅಂತ ಹೇಳಿದ್ದಾರೆ. ಈ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರಿದು? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ನಮ್ಮ ಮಾರ್ನಿಂಗ್. ಹೆಸರು ಮೇಘನಾ ಅಂತ. ಮೇಘನಾ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಸಂಕ್ಲಿಪುರಂ ಸರ್. ಸಂಕ್ಲಿಪುರ. ಓ ಸೂಪರ್. ಏನು ಮಾಡ್ತಾ ಇದ್ದೀರಿ ಮೇಡಮ್ ತಾವು? ನಾವು ಮನೇಲಿ ಸರ್ ಇದಿಲ್ಲ. ಓಕೆ. ಸರ್. ಎಸ್ ಎಸ್, ಯಾರಿಗೂ ಶುಭಾಶಯ ತಿಳಿಸ್ಲಿಕ್ಕೆ? ಇವತ್ತೇನಿಲ್ಲ ಸರ್, ಎಲ್ಲರಿಗೂ ನಮ್ಮ ರಾಜ್ಯದಲ್ಲಿರುವಂತ ಎಲ್ಲಾ ಜನಗಳಿಗೂ ಶುಭಾಶಯಗಳು. ಎಸ್. ನನಗೆ ತುಂಬಾ ಅಂದ್ರೆ ಸೈನಿಕರು ಅಂದ್ರೆ ತುಂಬಾನೇ ಪ್ರೇರೇಟ್ ಸರ್. ಯಾಕಂದ್ರೆ ನಾನು ಅದೇ ಆಗ್ಬೇಕು ಅನ್ನೋ ಆಸೆ ನನಗೆ ತುಂಬಾ ಇತ್ತು. ಎಸ್ ಎಸ್ ಎಸ್. ಆ NCC ಎಲ್ಲ ಮುಗಿಸಿದೀನಿ ಸರ್. ಅದ್ರಲ್ಲಿ ಅಂದ್ರೆ ಹೈಟ್ ಇರೋದಿಲ್ಲ, ಓಕೆ. ಹೈಟ್ ಕಮ್ಮಿ ಆಯ್ತು ಅಂತ ಹೋಗಿಲ್ಲ. ನಿಜವಾಗ್ಲೂ ಅವ್ರು ಎಷ್ಟ್ ಹೇಳಿದ್ರು ಅವ್ರ ಬಗ್ಗೆ ಒಂದಿನ ಅಲ್ಲ ಸರ್, ಎಷ್ಟು ದಿನ ಮಾತಾಡಿದ್ರು ಕಮ್ಮಿನೇ. 100%, ಅದ್ರಲ್ಲಿ 2 ಮಾತಿಲ್ಲ. ಅವ್ರು ಎಷ್ಟು ಅಂದ್ರೆ ಅವ್ರ ಜೀವನೇ ತ್ಯಾಗ ಮಾಡಿ ಅವ್ರು ಯಾವ್ದೋ ಒಂದು ಆಸೆ ಆಕಾಂಕ್ಷೆಗಳಾಗ್ಲಿ ಏನೇ ಒಂದು ನಿರೀಕ್ಷೆ ಇಟ್ಕೊಂಡು ಯಾವತ್ತೂ ಯಾವುದೇ ಆಸೆ ಇಟ್ಕೊಳ್ಳಾರ್ದಂಗೆ ಅವ್ರು ಹೋಗಿರ್ತಾರೆ ಅಂದ್ರೆ ಅವ್ರಿಗೂ ಅಷ್ಟೇ ನಾವು ಇದ್ ಮಾಡ್ಬೇಕು. ಆಮೇಲೆ ಅವ್ರ ಮನೇಲಿರುವಂತಹ ಅಪ್ಪ ಅಮ್ಮ ಫ್ಯಾಮಿಲಿ ಯಾರೇ ಆಗ್ಲಿ ಎಲ್ಲರೂ ಅವ್ರನ್ನ ಕಳ್ಸಿರ್ತಾರೆ ಅಂದ್ರೆ ಅವ್ರು ಎಷ್ಟು ಗಟ್ಟಿ ಮನ್ಸು ಮಾಡಿ ಕಳ್ಸಿರ್ತಾರೆ. ಬರೀ ಒಂದ್ ಮಗು ಏನಾರು ಬಿತ್ತು, ಒಂದ್ ಸ್ವಲ್ಪ ಬ್ಲಡ್ ಬಂತು ಅಂದ್ರೆ ಹಬ್ಬ ಏನೋ ಆಗಿದೆ ಅಂತ ನಂಗೆ ಮಾಡ್ಬಿಡ್ತೀವಿ. ನಿಜವಾಗ್ಲೂ ಅವ್ರು ದಿನಾ ದೇವ್ರ ಹತ್ರ ಅವ್ರು ಎಷ್ಟು ಬಿಡ್ಕೊಂಡಿರ್ತಾರೆ ಸರ್. ನಿಜವಾಗ್ಲೂ ಅವ್ರಿಗೆ ಏನ್ ಹೇಳಿದ್ರು ಕಮ್ಮಿ ಅಂದ್ರೆ ಅಷ್ಟು ಕಮ್ಮಿ ಸರ್. ನನಗೆ ನಿಜವಾಗ್ಲೂ ಎಲ್ಲಾ ಸೈನಿಕ ಫ್ಯಾಮಿಲಿಗೆ ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರಲ್ಲ ಸರ್, ಅವ್ರಿಗೆಲ್ಲರಿಗೂ ಯಾರಿಗೂ ಏನು ಆಗ್ಲಾರ್ದಂಗೆ ಇಷ್ಟಕ್ಕೊಂದು ನಾವ್ ಇಲ್ಲಿ ಮಾತಾಡ್ತಾ ಇದೀವಿ, ಖುಷಿ ಇದೀವಿ ಅಂತಂದ್ರೆ ಕಾರಣನೇ ಅವರು ಮತ್ತೆ ರೈತರು. ನಾವು ರೈತರೇ ಸರ್, ನಾವು ಒಬ್ರು ರೈತರೇ. ಮದುವೆ ಆಗಿದ್ಯಾ? ಹಾ ಸರ್, ಮದ್ವೆ ಆಗಿದೆ ಸರ್. ಓಕೆ ಓಕೆ. ಇದನ್ನ ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ಈಗ ಇವತ್ತಿನ ಒಂದು ಯೂತ್ಸು ನನಗೆ ಸಾಫ್ಟ್ವೇರ್ ಇಂಜಿನಿಯರೇ ಬೇಕು, ನನಗೆ ಡಾಕ್ಟರ್ಸೇ ಬೇಕು ಅಂತಾರೆ. ಆದ್ರೆ ಯೋಧರನ್ನ ಮುಂದೆ ಮದುವೆ ಆಗೋದಕ್ಕೆ ಯಾರು ಮುಂದೆ ಬರಲ್ಲ. ಬಟ್ ಕೊಡಗುಲೆಲ್ಲ ಒಂದು ಟ್ರೆಂಡ್ ಇದೆ, ಏನಂದ್ರೆ ಅವರು ವೀರ ಯೋಧ ಆಗಿದ್ರೆ ಮಾತ್ರ ಕೊಡಗು ಹುಡುಗಿರು ಅವ್ರನ್ನ ಮದುವೆ ಆಗೋದಕ್ಕೆ ಒಪ್ಕೋತಾರೆ. ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಮೇಡಮ್, ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ ಸರ್, ಅದ್ ನಿಜವಾಗ್ಲು ಏನಂದ್ರೆ ಈಗ ಉದಾಹರಣೆಗೆ ನಾನ್ ಸೈನಿಕ ಬೇಕು ಅಂತ ನಾನು ಅದೇ ಇಷ್ಟ ಇತ್ತು ಅಂತ ನಿಮ್ ಹತ್ರ ಹೇಳಿದೆ. ಅದೇ ಸರ್, ತುಂಬಾನೇ ನನಗೆ ಈಗ್ಲೂ ಅಷ್ಟೇ. ಆದ್ರೆ ಈಗ ಮದ್ವೆ ಆಗ್ಬಿಟ್ಟಿದೆ, ಮದ್ವೆಕ್ಕಿಂತ ಮುಂಚೆ ಆಗ್ಬೇಕಾಯ್ತು. ಈಗ ನಾವೇ ಸ್ವಲ್ಪ ನಮ್ಮ ಮನೇಲಿ ಎಲ್ಲರೂ ಹೋದ್ರೆ ನಾವ್ ಎಷ್ಟು ಗಾಬರಿ ಕೊಡ್ತೀವಿ. ನಿಜವಾಗ್ಲೂ ಆ ಸೈನಿಕರ ಮದ್ವೆ ಆಗುವಂತ ಹುಡುಗಿನೂ ಅಷ್ಟೇ ಗಟ್ಟಿಯಿಂದ ಇರ್ಬೇಕು ಸರ್. ಹೌದು ಹೌದು. ಯಾಕೆಂದ್ರೆ ಅವ್ಳ ಮನ್ಸು ಅಷ್ಟು ಈಗ ನಾವು ಬರೀ ಹೇಳ್ತೀವಿ, ಈಗ ಎಲ್ಲಿಗಾದ್ರೂ ಬರೀ ಒಂದ್ 4 ದಿನ ಹೋದ್ರೆ ಆ ಹುಡುಗಿನ ಎಷ್ಟು ಧೈರ್ಯವಂತೆ ಅಂದ್ರೆ ಆ ಸೈನಿಕನಿಗೆ ಎಷ್ಟು ಧೈರ್ಯ ತ್ಯಾಗ ಮಾಡುವಂತ ಮನಸ್ಸಿರುತ್ತೋ ಆ ಹುಡುಗಿಗೂ ಅಷ್ಟೇ ತ್ಯಾಗ ಮನಸ್ಸು ಇದ್ರೆ ಮಾತ್ರ ಸಾಧ್ಯ ಸರ್ ಅದು. ನಿಜ ನಿಜ. ಅದ್ರಲ್ಲೂ ಕೊಡಗು ಹುಡುಗಿಯರದು ಒಂದು ಪಾಲಿಸಿ ಇದೆ ಮೇಡಮ್, ಹುಡುಗಿಯರದು. ಅವನು ಒಂದ್ ವೇಳೆ ಆರ್ಮಿಲಿ ಇಲ್ಲ ಅಂದ್ರೆ ಅವ್ರ ಮದ್ವೆಗೆ ಆಗೋದಕ್ಕೆ ಒಪ್ಪಲ್ವಂತೆ. ಹಾ ಕರೆಕ್ಟ್ ಸರ್ ಅದು. ಸೊ ಎಷ್ಟೊಂದು ಅವ್ರಿಗೆ ಧೈರ್ಯ ಇರಬೇಕು, ಅದನ್ನ ನಾವು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕಲ್ವಾ? ನಿಜವಾಗ್ಲೂ ಸರ್, ಅದನ್ನ ಬಾಯಲ್ಲಿ ಅಂದ್ರೆ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಅದು. ಹೌದು ಹೌದು. ಬಾಯಲ್ಲಿ ಮಾತಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಅವ್ರ ಮನೆಯವ್ರನ್ನು ಅವ್ರು ಅಷ್ಟೇ, ನಾವೀಗ ಮದುವೆಯಾಗ ಹುಡುಗನು ಸೈನಿಕ ಅಂತಾನೆ ಬೇಕು ಅಂತ ನಾವ್ ಕೇಳ್ತೀವಿ. ಹಾಗೆ ಅವ್ರ ನಾಳೆ ಮಗು ಅವ್ರ ಹೊಟ್ಟೆಲಿರೋ ಹುಟ್ಟುವಂತ ಮಗು ಅವ್ರುನು ಸೈನಿಕ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರದಲ್ಲೇ ಇರ್ತಾರೆ ಸರ್ ಅವರು. ನಿಜ ನಿಜ ನಿಜ. ಅವ್ರಿಗೆ ಏನಪ್ಪಾ ಅಂದ್ರೆ ಯಾವ ಆಸೆ ಆಕಾಂಕ್ಷೆಗಳು ಇರಲ್ಲ. ನಿಜವಾಗ್ಲು ಸರ್ ಅವ್ರ ತ್ಯಾಗಮಯಿಗಳು ಸರ್. ತ್ಯಾಗಮಯಿ. ಅವ್ರು ಎಷ್ಟು ತ್ಯಾಗ ಮಾಡ ನಾವ್ ಇಲ್ಲಿ ಇಷ್ಟು ಖುಷಿಯಾಗಿ ಇಲ್ಲಿ ಪ್ರತಿಯೊಂದು ನಾವ್ ಏನೇ ಒಂದ್ ಕಾರಣ ಅಂದ್ರೂ ಸೈನಿಕರಿಂದನೇ ಸರ್. ಸೈನಿಕ ಮತ್ತು ರೈತ. ಖಂಡಿತ ಖಂಡಿತ. ಅವ್ರಿಬ್ರು ನಮ್ ಇಡೀ ದೇಶದ ಬೆನ್ನೆಲುಬು ಅನ್ನಕ್ಕೆ ಸಾಧ್ಯ ಇಲ್ಲ ಸರ್. ಎಷ್ಟು ನಾನ್ ತುಂಬಾ ಮಾತಾಡಿದ್ದೆ ಸರ್, ಅಂದ್ರೆ ಸಾಧ್ಯ ಇಲ್ಲ. ಏನ್ ಹೇಳಿದ್ರು ಕಮ್ಮಿನೇ ಸರ್. ನಿಜ ನಿಜ. ಯಾಕಂದ್ರೆ ಅವ್ರದ ಒಂದು ಜೀವನ ಶೈಲಿನೇ ಹಾಗಿದೆ ಅಲ್ಲ ಮೇಡಮ್. ಹಾ ಸರಿ. ಅವರಿಗೆ ಏನ್ ಪ್ರಶಸ್ತಿ ಕೊಟ್ಟರು ಕಡಿಮೆನೆ, ಎಷ್ಟು ಕೋಟಿ ಗಂಟ್ಲೆ ದುಡ್ಡು ಕೊಟ್ಟರು ಕಡಿಮೆನೆ, ಅವ್ರಿಗೆ ಏನ್ ಕೊಟ್ಟರು ಕಡಿಮೆನೆ. ಅದೇ ಸರ್, ಈಗ ನೋಡಿ ಅವ್ರು ತೀರ್ಕೊಂಡ ತಕ್ಷಣ ಏನ್ ಮಾಡ್ತಾರೆ, ಫ್ಯಾಮಿಲಿಗೆ ಇಷ್ಟು ಅಂತ ಕೊಡ್ತಾರೆ. ಅದ್ ಏನ್ ಕೊಟ್ರು ಕಮ್ಮಿನೇ ಸರ್ ಅದು. ಯಾಕಂದ್ರೆ ಅವ್ರ ಜೀವಕ್ಕೆ ಬೆಲೆನೆ ಕಟ್ಟಕ್ ಸಾಧ್ಯನೇ ಇಲ್ಲ. ನಿಜ ನಿಜ.
ಅದೇನ್ ಅವ್ರು ಏನ್ ಕೊಟ್ರು ಕಮ್ಮಿ ಅಂದ್ರೆ ಫುಲ್ ಕಮ್ಮಿನೇ ಸರ್. ನಿಜ ನಿಜ, ತುಂಬಾ ಒಳ್ಳೆ ಮಾತನ್ನ ಹೇಳಿ. ನನಗಂತೂ ನಿಜವಾಗ್ಲೂ ಸರ್ ಇದು ಕಾಲ್ ಸಿಕ್ಕಿದ್ದು ಬೆಳಗ್ಗೆಯಿಂದ ಮಾಡ್ತಾ ಇದೀನಿ ಟ್ರೈನ್, ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದನು ಇನ್ನು ತಿಂಡಿ ತಿಂದಿಲ್ಲ ಸರ್ ನಾನು ಮಾತಾಡ್ಬೇಕು ಅಂತ. ಆ ಕಾಲ್ ಸಿಗ್ಲಿ ಅಂತ ನಿಜವಾಗ್ಲೂ ಖುಷಿ ಆಯ್ತು ಸರ್, ನಿಜವಾಗ್ಲೂ. ಆಮೇಲೆ ನೀವು ಅಷ್ಟೇ ಈ ಚಾನೆಲ್ ಇಂದ ನೀವೆಷ್ಟು ಈಗ ಜನಗಳಿಗೆ ಈ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದೀರಾ, ನಿಮಗೂ ಅಷ್ಟೇ ಸರ್, ನಿಮಗೂ ಒಂದು ತುಂಬಾನೇ ಖುಷಿ ಆಗತ್ತೆ. ನಿಮ್ಮಂತವ್ರು ಇನ್ನು ಅಂದ್ರೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಜನಗಳು ಇದಾರ ಅಂತ ಅಂದು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್. V1 ವಾಹಿನಿಯಿಂದ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸೋ ಒಂದು ಪ್ರಾಮಾಣಿಕ ಪ್ರಯತ್ನವಂತೂ ನಾವು ಮಾಡ್ತಾ ಇದೀವಿ ಮೇಡಮ್. ಹಾ ಸರ್, ನನಗೆ ನಿಜವಾಗ್ಲೂ ಖುಷಿ ಆಯ್ತು ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡೋದಕ್ಕೆ. ನಿಮ್ಮ ಜೊತೆ ಮಾತಾಡಿ ಕೂಡ ನಮಗೆ ತುಂಬಾ ಖುಷಿ ಆಯ್ತು. ನೀವು ಒಬ್ರು ಸೈನಿಕರು ಆಗ್ಬೇಕು ಅಂತ ಆಸೆ ಪಟ್ಟಿದ್ರಲ್ಲ, ಅದಕ್ಕೊಂದು ಸಲ್ಯೂಟ್ ಮೇಡಮ್. ಇಲ್ಲ ಸರ್, ನನಗೆ ಮುಂದಿನ ಒಂದು ಜನ್ಮ ಇತ್ತು ಅಂದ್ರೆ ದೇವತಕ್ ನಾನು ಅದನ್ನೇ ಬಿಡ್ಕೊಂತೀನಿ ಸರ್. ಅದ್ರ ಒಂದು ಹೈಟ್ ಒಂದ್ ಸಿಕ್ಕಿದ್ರೆ ನಿಜವಾಗ್ಲೂ ನಾನು ಇವತ್ತು ನಿಜವಾಗ್ಲೂ ನಾನು ಇಲ್ಲಿ ಇರ್ತಿದ್ದಿಲ್ಲ, ಗ್ಯಾರಂಟಿ ನಾನು ಹೋಗ್ತಿದ್ದೆ ಸರ್ ನಾನು. ಯಾಕಂದ್ರೆ ಈಗ ನಮ್ ಸರ್ ಫೋನ್ ಮಾಡ್ತಾರೆ, ಆ ಹೆಲ್ತ್ ಅವ್ರೆಷ್ಟು ಬೇಜಾರಾಗ್ತಾರೆ ಅಂದ್ರೆ ಹೈಟ್ ಒಂದ್ ಸ್ವಲ್ಪ ಹೈಟ್ ಇದ್ದಿದ್ರೆ ಪಾಪು ನೀನು ಅಂದ್ರೆ ತಮಾಷೆ ಮೊದ್ಲಿಂದಾನು ಅಷ್ಟು ಪ್ರೀತಿ ಮಾಡ್ತಿದ್ರ ಸರ್. ಪಾಪು ಅಂತ ಆ ಹೈಟ್ ಇಲ್ಲದಕ್ಕೆ ಹಂಗ ಹೆಸರು ಇಟ್ಟಿದ್ರು, ಅಡ್ಡ ಹೆಸರು ಮೇಘನ ನಮ್ಮ ಹೆಸರು ಪಾಪು ಅಂತ ಕರೀತಿದ್ರು. ಆ ಹೈಟ್ ಒಂದ್ ಸ್ವಲ್ಪ ಹೈಟ್ ಇದ್ದಿದ್ರೆ ನಿಜವಾಗ್ಲೂ ಸರ್ ನಾನು ಇವತ್ತೊಂದು ಯಾವ್ದೋ ಒಂದ್ ಇದ್ರಲ್ಲಿ ನಾನು ಆ ಒಂದ್ ವರ್ಕ್ ಮಾಡ್ತಿದ್ದೆ ಸರ್. ಯಾಕೆಂದ್ರೆ ಸರ್ ಇದೆಲ್ಲ ನಶ್ವರ, ಕ್ರಾಮ ಕ್ರೋಧ ಇಲ್ಲ, ಇದು ಈ ಜೀವನ ಇದೆಯಲ್ಲ ಸರ್, ಇದ್ರಲ್ಲಿ ಏನು ಸಿಗೋದಿಲ್ಲ. ನಿಜವಾಗ್ಲೂ ಸರ್ ಅಂತ ದೇವ್ರು ನನಗೆ ಒಂದ್ ಸ್ವಲ್ಪ ಹೈಟ್ ಕೊಟ್ಟಿದ್ರೆ ಅದೊಂದು ದೊಡ್ಡ ಅವಕಾಶ ಸಿಕ್ತಿತ್ತು ಸರ್ ನನಗೆ. ಎಸ್ ಎಸ್, ನಮಗೂ ಕೂಡ ತುಂಬಾ ಬೇಜಾರಾಗೈತೆ, ಯಾಕಂದ್ರೆ ನೀವು ಅಷ್ಟೊಂದು ಆಸೆ ಇಟ್ಕೊಂಡಿದ್ರಿ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಬೇಕು ಅಂತ ಹೇಳಿ. ಸರ್ ಮುಂದಿನ ಒಂದು ಜನ್ಮ ಇತ್ತು ಅಂದ್ರೆ ನಾನು ನಿಜವಾಗ್ಲೂ ಸರ್ ದೇವ್ರು ನಾನು ಮುಂದೆ ಪ್ರತಿಯೊಂದು ಜನ್ಮ ನನಗೆ ಇತ್ತು ಅಂದ್ರೆ ಪ್ರತಿಯೊಂದು ಜನ್ಮದಲ್ಲಿ ನಂಗೆ ಅದೇ ಆಗ್ಬೇಕು ಅನ್ನೋ ಆಸೆ ಸರ್ ನನಗೆ. ಆ ದೇವ್ರು ಇನ್ನು ಸ್ವಲ್ಪ ಏನ್ ಈ ಸತಿ ಏನ್ ಕೊಟ್ಟಿದಾನೋ ನನಗೆ ಕೊರತೆ ಕೊಟ್ಟಿದ್ನೋ ಚೆನ್ನಾಗ್ ಕೊಟ್ಟು ನನಗೆ ಅದೇ ಸ್ಥಾನ ಸಿಗ್ಲಿ ಅಂತ ನನ್ನ ಆಸೆ ಸರ್. ಸೂಪರ್ ಸೂಪರ್ ಮೇಡಮ್, ನಿಜವಾಗ್ಲೂ ನಿಮ್ಗೊಂದು ಹ್ಯಾಟ್ಸ್ ಆಫ್. ನೀವು ಯೋಧರ ಆಗ್ಲಿಲ್ಲ ಅಂದ್ರೆ ಏನಾಯ್ತು, ಯೋಧರ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದಿರಿ, ಮತ್ತೆ ಯಾವ್ದೇ ಜನ್ಮ ಬಂದ್ರು ಕೂಡ ಅದ್ರಲ್ಲಿ ಯೋಧನೇ ಆಗ್ಬೇಕು ಅಂತ ಆಸೆ ಇದೆಯಲ್ಲ. ಇಲ್ಲ ಸರ್, ನಾನು ಪ್ರತಿದಿನ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ಬೇಡೋದು ಯೋಧನ್ ಬಗ್ಗೆ, ಯೋಧ ಮತ್ತು ರೈತರ ಬಗ್ಗೆ ಅವ್ರು ಚೆನ್ನಾಗಿರ್ಬೇಕು, ಅವ್ರ ಫಸ್ಟ್ ಪ್ರಾರ್ಥನೆ ಅವ್ರ ಬಗ್ಗೆ ಮಾಡ್ತೀವಿ, ನೆಕ್ಸ್ಟ್ ನಮ್ಮ ಮನೆಗಳ ಬಗ್ಗೆ ಪ್ರಾರ್ಥನೆ ಪ್ರತಿದಿನ ಮಾಡೋದು ನಾನು ಅದೇ ಸರ್. ಎಕ್ಸಲೆಂಟ್ ಎಕ್ಸಲೆಂಟ್ ಮೇಡಮ್, ಗ್ರೇಟ್. ತುಂಬಾ ಖುಷಿ ಆಯ್ತು ಮೇಡಮ್, ಮನ್ಸಿಗೆ ಟಚ್ ಆಗ್ಬಿಡ್ತು ನೀವು ಹೇಳಿದ್ದು. ಯಾಕಂದ್ರೆ ಯಾರು ಕೂಡ ನಾವು ಯೋಧರಿಗೋಸ್ಕರ ಪ್ರೇ ಮಾಡ್ತೀವಿ ಅಂದಿದ್ದು ನಾನು ಕೇಳಿರ್ಲಿಲ್ಲ ಇದುವರೆಗೂ. ಇಲ್ಲ ಸರ್, ನೀವ್ ಏನಾರ ಪ್ರತಿದಿನ ನಮ್ ಎಷ್ಟೇ ನನ್ ನೋವಿರ್ಲಿ ಅದೆಲ್ಲ ನಾವಾಗೆ ಮಾಡ್ಕೊಂತ ಇರೋದಿದು. ಅಷ್ಟಕ್ಕೊಂದ್ ಪ್ರಾಣ ತ್ಯಾಗವಾಗಿ ಅವ್ರು ಯಾರು ಯೋಚನೆ ಮಾಡ್ಲಾರ್ದ ಅವ್ರಿಗೆ ಯಾವ್ದು ಒಂದು ಇದಿರ್ತದೆ ಅಷ್ಟಕ್ಕೊಂಡ್ ಮಾಡ್ಕೊಂಡು ನಮ್ದೆಲ್ಲ ಸಮಸ್ಯೆ ಏನು ಅದ್ರ ಮುಂದೆ. ಅದಕ್ಕೋಸ್ಕರ ಸರ್ ಫಸ್ಟ್ನೇ ಪ್ರಾರ್ಥನೆ ಅವರಿಗೆ ಸರ್ ನಾನು ಯಾವಾಗಲೂ ಸರ್. ತುಂಬಾ ಸೂಪರ್ ಆಗಿ ಹೇಳಿದ್ರಿ ಮೇಡಮ್. ಯಾಕೆಂದ್ರೆ ಇಲ್ಲಿ ನಾವೆಲ್ಲ ಕ್ಷಣಿಕನೇ, ಖಂಡಿತ ಎಲ್ರು ಒಂದ್ ದಿವಸ ಸಾಯ್ತೀವಿ. ಆದ್ರೆ ಯೋಧರು ನಾವು ಸಾಯ್ತೀವಿ ಯಾವಾಗ ಬೇಕಾದ್ರೂ ಸಾಯ್ಬೋದು ಅಂತ ಗೊತ್ತಿದ್ದಲ್ಲಿ ಹೋಗ್ತಾರಲ್ಲ, ಅವರಿಗೆ ಎಷ್ಟು ಸಲ್ಯೂಟ್ ಹೇಳಿದ್ರು ಕಡಿಮೆನೆ. ನಿಜವಾಗ್ಲೂ ಸರ್. ಹೌದು ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ನಾನು ಕೂಡ ಭಗವಂತನ ಹತ್ರ ಪ್ರೇ ಮಾಡ್ತೀನಿ, ನಿಮ್ಗೆ ಯಾವ್ದಾರ ಒಂದು ಸೇವೆ ಮಾಡೋದ್ರ ಮೂಲಕ ಒಂದ್ ಸೇವೆ ಮಾಡಕ್ ಅವಕಾಶ ಸಿಗ್ಲಿ. ಆ ರೀತಿ ಏನಾರ ಅನುಮತಿ ಇದ್ರೆ ನೋಡಿ ಸರ್, ಬೇಕಾದ್ರೆ ಅಂದ್ರೆ ಹಂಗ್ ಸಿಗೋದಿಲ್ಲ ಸರ್, ಆದ್ರೂ ನಿಜವಾಗ್ಲೂ ನಾನು ಆ ರೀತಿ ನನಗೆ ತುಂಬಾನೇ ಇಷ್ಟ ಸರ್. ಏನಾರ ಒಂದ್ ಸಿಕ್ಕರು ಅಂದ್ರೆ ಈಗ NCC ಮುಗಿಸಿದೀನಿ ಸರ್ ನಾನು. ಆ ರೀತಿ ಏನಾರ ಇದ್ರೆ ಟಚ್ ಇದ್ ಮಾಡಿ ಸರ್. ಖಂಡಿತ ಖಂಡಿತ ಮೇಡಮ್, ಆ ತರ ಏನಾರ ಅವಕಾಶಗಳಿದ್ರೆ ನಿಮ್ಮನ್ನ ಖಂಡಿತ ನಾವು ತಿಳಿಸೋಕ್ ಪ್ರಯತ್ನ ಮಾಡ್ತೀವಿ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್ ನೀವು ಕರೆ ಮಾಡಿದ್ದು. ನಿಮ್ ಜೊತೆ ಮಾತಾಡಿದ್ದು ನಂಗೆ ನಿಜವಾಗ್ಲೂ ಯೋಧರ ಜೊತೆ ಮಾತಾಡಿದಷ್ಟೇ ಖುಷಿ ಆಯ್ತು. ನಿಮ್ಮ ಜೋಶು, ನಿಮ್ಮ ಕಾನ್ಫಿಡೆನ್ಸ್, ಹ್ಯಾಟ್ಸ್ ಆಫ್ ಯು ಮೇಡಮ್. ಇಲ್ಲ ಸರ್, ನಮ್ದು ತವ್ರ ಮನೆ ಶಿವಮೊಗ್ಗ. ನಾವ್ ಈಗ ಏನಾರ ಅಲ್ಲಿ ಸೈನಿಕರು ಸಿಕ್ಕ್ರೆ ಸರ್ ನಾವು ಹೋದ್ವಿ ಅಂದ್ರೆ ಅವ್ರಿಗೆ ಪ್ರತಿಯೊಂದು ಏನ್ ಬೇಕು ಅಂತ ಅಂದ್ರೆ ನಾವು ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ ಸರ್. ಅಂದ್ರೆ ಈ ಗಣಪತಿ ಹಬ್ಬದಲ್ಲಿ ಹಿಂಗೆಲ್ಲ ಸಿಗತ್ತಲ್ಲ ಸರ್, ಕೈಲಾದಷ್ಟು ನಾವು ಏನಾರ ಏನ್ ಮಾಡಿದ್ರು ಕಮ್ಮಿನೇ, ಅದ್ ಹೇಳ್ಕೊಳ್ಳೋ ಅಂತದಲ್ಲ, ಅಷ್ಟು ನನಗೆ ಖುಷಿ ಸರ್. ಒಟ್ಟು ಅವರಲ್ಲಿ ನನ್ನನ್ನು ನೋಡ್ತೀನಿ ಸರ್, ಅವ್ರು ಬಂದ್ರು ಅಂದ್ರೆ ನಮ್ ಪೂರ್ತಿ ಮರ್ತೇ ಬಿಡ್ತೀವಿ. ಅವ್ರು ನೋಡ್ತಾ ಇದ್ರೆ ಕಣ್ಣು ಎಷ್ಟು ನೋಡ್ತಾ ಇದ್ರು ನೋಡ್ತಾ ಇರ್ಬೇಕು ಅನ್ಸುತ್ತೆ. ಖಂಡಿತ. ಈಗ ಎಲೆಕ್ಷನ್ ಡ್ಯೂಟಿಗೆಲ್ಲ ಬರ್ತಾರಲ್ಲ ಮೇಡಮ್, ಅವ್ರಿಗೊಂದು ಸಲ್ಯೂಟ್ ಮಾಡ್ಬಿಟ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಅದೇ ಸರ್, ನಾವ್ ಹಾ ಸರ್, ನಾನು ನಿಜವಾಗ್ಲೂ ನಾನು ಎಲ್ಕೊಂಡ್ರು ಅವ್ರಿಗೆ ಮೊದಲು ಸಲ್ಯೂಟ್ ಮಾಡ್ತೀನಿ. ಆರ್ಮಿ ಅವ್ರಿಗೆ ಆಗ್ಲಿ ಅವ್ರಿಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಬಿಡಿ. ಈಗ ಸರ್ ನನ್ ಮಗಳು ಇದ್ದಾಳೆ, ಮಗ ಇದಾರೆ, ಇಬ್ರು ಇದಾರೆ. ಅದ್ರಲ್ಲಿ ಮಗನೇ ಧೈರ್ಯ ಇಲ್ಲ ಸರ್, ಮಗಳಿದ್ದಾಳೆ. ಅವಳ ಈಗಿನ 6th ಸರ್. ಅವಳಿಗೆ ಮುಂದೆ ಒಂದು ಇದಾದ್ಮೇಲೆ ನೋಡ್ತೀನಿ ಸರ್ ಅವಳಿಗೆ, ಅವಳನ್ನು ಅದೇ ದಾರಿ ತರ್ಬೇಕು ಅನ್ನೋ ಆಸೆ ಇದೆ ಸರ್ ನನಗೆ. ಅಂದ್ರೆ ನನ್ಕಿಂತ ಅವಳ ಮನ್ಸಲ್ಲಿ ಬರ್ಬೇಕದು. ಹೌದು ಹೌದು, ಅದ್ NCC ಕ್ರೋಸ್ ಮುಗಿಸಿದ್ಮೇಲೆ ಸರ್ ಅವಳನ್ನು ಆ ರೀತಿ ಮಾಡ್ಬೇಕು ಅಂತ ಇದೀನಿ ಸರ್. ಅದ್ ದೇವ್ರ ಇಚ್ಛೆ. ಅವಳೆ ನನ್ಗಾಗ್ಲಾರ್ದ ಅವಳ ಮೇಲಿಂದ ಆದ್ರೆ ನನಗೆ ಅಷ್ಟೇ ಸಾಕು ಸರ್. ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಮತ್ತೊಮ್ಮೆ 2 ಕೈಗಳನ್ನು ಜೋಡಿಸಿ ನಿಮ್ಗೆ ನಮಸ್ಕಾರ ಹೇಳ್ತಾ ಇದೀನಿ. ಬಿಕಾಸ್ ಅಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಮಕ್ಳು ಮದುವೆ ಆಗಿ ಮಕ್ಳು ಮಾಡ್ಕೊಂಡು ಸಂತೋಷವಾಗಿರ್ಲಿ ಅಂತಾರೆ. ಆದ್ರೆ ನೀವು ದೇಶಕ್ಕೆ
ಇನ್ನು 6ನೇ ಕ್ಲಾಸ್ ಹುಡುಗಿ ಅವಳು ಆಗಲೇ ಅವಳ ಮೇಲೆ ಕನ್ಸು ಕಟ್ಟಿದ್ದೀರಿ, ನನ್ನ ಮಗಳು ಸಾಧ್ಯವಾದರೆ ನಾನು ಸೋಲ್ಜರ್ ಮಾಡ್ತೀನಿ ಅಂತ. ಸೊ ಇದಕ್ಕಿಂತ ಇನ್ನೇನು ಬೇಕು ಮೇಡಮ್ ಭಾರತಾಂಬೆಗೆ? ಇಲ್ಲ ಸರ್, ನನಗೆ ತುಂಬಾ ಇದೆ ಸರ್. ಅದು ನನಗೆ ದೇವ್ರ ಹತ್ರ ಅದನ್ನೇ ಬೇಡ್ಕೊಂತೀನಿ ಸರ್. ದೇವ್ರು ನಡೆಸ್ಕೊಡ್ಬೇಕು ಸರ್, ಅಷ್ಟೇ ಸರ್. ಖಂಡಿತ ಆಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ ಮೇಡಮ್. ಹಾಗೊಂದ್ ವೇಳೆ ಏನಾದರೂ ನಿಮ್ಮ ಮಗಳು ಅಥವಾ ನಿಮ್ಮ ಮಗನೋ ಏನಾದರೂ ಆರ್ಮಿಗೆ ಹೋದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಕ್ ನಾನೇ ನಿಮ್ಮ ಮನೆಗೆ ಬರ್ತೀನಿ ಮೇಡಮ್. ಖಂಡಿತ. ಸರಿ ಸರ್, ಥ್ಯಾಂಕ್ ಯು ಸರ್. ಎಸ್ ಖಂಡಿತ ಮೇಡಮ್. ಆಲ್ ದಿ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕರೆಗಳು ಬರ್ತಾ ಇದೆ, ಆದರೆ ಜಾಬ್ ಅಲರ್ಟ್ಸ್ಗೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ. ಅವ್ರಿಗೋಸ್ಕರ ಒಂದು ಬೇಗ ಜಾಬ್ ಮೆಸೇಜ್ನ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಾನು ಬ್ಲೂ ಕ್ರಾಸ್ ಕಂಪ್ನಿಲಿ ದಾವಣಗೆರೆಯಲ್ಲಿ ಈ ಒಂದು ವೇಕೆನ್ಸಿ ಇದೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗೆ. ಇಲ್ಲಿ ಫ್ರೆಷರ್ ಆಗಿದ್ರೂ ಪರವಾಗಿಲ್ಲ, ಅಥವಾ ಬಿ ಫಾರ್ಮಾ, BSc, BCom 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅವರು ಜಾಬ್ನ ನೀಡೋದಕ್ಕೆ ರೆಡಿ ಇದ್ದಾರೆ. 26 ವರ್ಷ ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರಿಗೆ ಈ ಒಂದು ಜಾಬ್ ಆಪರ್ಚುನಿಟಿ ಇದೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9480323379. ಈ ಒಂದು ನಂಬರ್ಗೆ ಕರೆ ಮಾಡಿ ನೀವು ಜಾಬ್ ಅಲರ್ಟ್ಸನ್ನು ಅವರಿಂದ ತಿಳ್ಕೊಬೋದು. ಅದೇ ರೀತಿ ಭದ್ರಾ ಜಲಾಶಯಕ್ಕೆ ಒಳ ಹರಿವು ತುಂಬ ಕಡಿಮೆ ಆಗಿದೆ, ಆದರೂ ಕೂಡ ಭದ್ರಾ ಡ್ಯಾಮ್ನ ಇವತ್ತಿನ ನೀರಿನ ಮಟ್ಟ 134.1 ಅಡಿ ಇದೆ. ಇದು ಖುಷಿ ವಿಚಾರ. ಸೊ ಇನ್ನಷ್ಟು ಮಳೆ ಆಗಿ ಭದ್ರಾ ಡ್ಯಾಮ್ ತುಂಬಲಿ ಅಂಥೇಳಿ ನಾನು ಪ್ರೇ ಮಾಡ್ತಾ ಇದ್ದೀನಿ. ಅದೇ ರೀತಿ ಗೃಹಲಕ್ಷ್ಮಿಯ ಯೋಜನೆ ಅಡಿಯಲ್ಲಿ ಏನು 2,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇತ್ತು, ಅವ್ರಿಗೆ ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಅನ್ನಿಸ್ಬೋದು. ಯಾರ್ದು BPL ಕಾರ್ಡ್ ರಿಜೆಕ್ಟ್ ಆಗಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಅವರಿಗೆ ಇನ್ ಫ್ಯೂಚರಲ್ಲಿ ಗೃಹಲಕ್ಷ್ಮಿಯ ಈ ಒಂದು ಹಣ ಬರಲ್ಲ ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಯಾರ್ದಾದ್ರೂ BPL ಕಾರ್ಡ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂಥ ಕಾರ್ಡ್ ಯಾರ್ದಾದ್ರೂ ಕ್ಯಾನ್ಸಲೇಷನ್ ಆಗಿದ್ದರೆ ಅವರಿಗೆ ಇದು ಬರಲ್ವಂತೆ, ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ಅದೇ ರೀತಿ ಕನ್ನಡ ಚಿತ್ರರಂಗದ ಒಂದು ಹೆಮ್ಮೆಯ ಕನ್ನಡ ಕುಟುಂಬ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮೊನ್ನೆ ಹಾವೇರಿಯಲ್ಲಿ ಅಪಘಾತ ಏನಾಯಿತು ಆ ಎಲ್ಲ ಕುಟುಂಬಸ್ಥರಿಗೆ ತಲಾ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಶಿವಣ್ಣ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನೊಂದವರ ಜೊತೆಯಲ್ಲಿ ಕನ್ನಡ ಚಿತ್ರರಂಗ ನಿಂತಿದೆ ಅನ್ನೋದಕ್ಕೆ ನಿಜಕ್ಕೂ ನನಗೂ ಕೂಡ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ನಾವೆಲ್ಲ ಒಂದೇ ದೋಣಿಯಲ್ಲಿರ್ತಕ್ಕಂಥ ಪ್ರಯಾಣಿಕರು. ಸೊ ನೀವು ಮಾಡ್ತಾ ಇರ್ತಕ್ಕಂಥ ಸಹಾಯ ನಿಜಕ್ಕೂ ಹ್ಯಾಟ್ಸ್ ಆಫ್ ಶಿವಣ್ಣ. ಹೀಗೆ ನಿಮ್ಮ ಒಂದು ಸರ್ವಿಸ್ ಮುಂದೆ ಅವರಿಲಿ, ಅಪ್ಪು ದಾರಿಯಲ್ಲಿ ನೀವು ಕೂಡ ನಡೀತಾ ಇದ್ದೀರಿ, ತುಂಬ ಖುಷಿ ಆಗುತ್ತೆ. ಅದಾದ ನಂತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಈಗ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಸೊ ದಯವಿಟ್ಟು ವೆಬ್ಸೈಟಲ್ಲಿ ಹೋಗಿರ್ತದೆ, ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಕೆಲಸದ ಒತ್ತಡ ಅಂತಕ್ಕಂಥದ್ದು ಯಾರಿಗೂ ಬಿಟ್ಟಿಲ್ಲ. ಸೊ ಎಲ್ಲ ಕಡೆ ಕೆಲಸದ ಒತ್ತಡ ಇದ್ದೇ ಇದೆ. ಅದೇ ರೀತಿ ಸಿಯೋಲ್ನಲ್ಲಿ ಕೆಲಸದ ಒತ್ತಡದಿಂದ ದಕ್ಷಿಣ ಕೊರಿಯಾದಲ್ಲಿ ಒಂದು ರೋಬೋಟ್ ಕೂಡ ಆತ್ಮಹತ್ಯೆಗೆ ಶರಣಾಗಿದೆ ಅಂತ ನಿಜಕ್ಕೂ ಶಾಕಿಂಗ್ ಅನಿಸುತ್ತೆ. ಸೊ ವೆರಿ ಬ್ಯಾಡ್ ನ್ಯೂಸ್. ಎನಿಹೌ, ದಾವಣಗೆರೆಯ ಗ್ರಾಮ ಪಂಚಾಯಿತಿ ನೇಮಕಾತಿಯಲ್ಲಿ ಹಲವಾರು ಲೈಬ್ರರಿಯನ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 35 ವರ್ಷ ಆಗಿರ್ತಕ್ಕಂಥವ್ರಿಗೆ ಈ ಒಂದು ಜಾಬ್ ಕಾಲ್ ಫಾರ್ ಮಾಡಿದ್ದಾರೆ. ಅಭ್ಯರ್ಥಿಗಳನ್ನು ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. 100 ರೂಪಾಯಿ ಒಂದು ಅರ್ಜಿ ಶುಲ್ಕ ಇದೆ. SC ST ಅವರಿಗೆ ಮತ್ತು ಮಾಜಿ ಸೈನಿಕರಿಗೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದಾವಣಗೆರೆ ಗ್ರಾಮ ಪಂಚಾಯಿತಿಯ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಅದರಲ್ಲೂ ಕೂಡ ಕಡ್ಡಾಯವಾಗಿ PUC ಲೈಬ್ರರಿಯನ್ ಸೈನ್ಸ್ ಸರ್ಟಿಫಿಕೇಟ್ನ ಕಂಪ್ಲೀಟ್ ಮಾಡಿರಬೇಕಂತೆ. ಸೊ ಯಾರೆಲ್ಲ ಲೈಬ್ರರಿಯನ್ ಸೈನ್ಸ್ ಸರ್ಟಿಫಿಕೇಟ್ ಹೊಂದಿದ್ದೀರಿ ಅವರೆಲ್ಲರೂ ದಯವಿಟ್ಟು ಈ ಹುದ್ದೆಗೆ ಅಪ್ಲೈ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಇನ್ನೊಂದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಹುದ್ದೆಗೆ ಕಾಲ್ ಫಾರ್ ಮಾಡಿದ್ದಾರೆ. ವಿವಾ ಗೈನಿಕ್ ಡಿವಿಷನ್ಸ್ಗೆ ಕಾಲ್ ಫಾರ್ ಮಾಡಿರ್ತಕ್ಕಂಥದ್ದು, ಅದು ಕೂಡ ದಾವಣಗೆರೆಯಲ್ಲೇ ಕೂಡ ಹುದ್ದೆ ಇದೆ. ಅವರು ಕೂಡ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಏಜ್ 30 ವರ್ಷದವರೆಗೂ ಅವರು ಎಕ್ಸ್ಪಾನ್ಷನ್ಸನ್ನು ಕೊಟ್ಟಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9945389659. ಈ ಹುದ್ದೆಗೆ ಕಾಲ್ ಮಾಡಿ ತಾವು ಅವರಿಂದ ಇನ್ನಷ್ಟು ತಿಳ್ಕೊಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ETS ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ 50,000 ರೂಪೀಸ್ವರೆಗೂ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ವೆಬ್ಸೈಟ್ ನೋಟ್ ಮಾಡ್ಕೊಳ್ಳಿ. ETS ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ 50,000 ರೂಪೀಸ್ವರೆಗೂ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಸೊ ವೆಬ್ಸೈಟಿಗೆ ಹೋಗಿ ಇನ್ನಷ್ಟು ಹೆಚ್ಚು ನೀವು ಡೀಟೇಲ್ಸನ್ನು ತೆಗೆದುಕೋಬೋದು. ಅದೇ ರೀತಿ PUC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದಾವಣಗೆರೆಯ ARG ಕಾಲೇಜ್ನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಸ್ ತೊಗೊಳೋದ್ರ ಮೂಲಕ ಆನ್ಲೈನಲ್ಲಿ ಅಪ್ಲಿಕೇಶನ್ಸನ್ನು ಕಾಲ್ ಮಾಡಿದ್ದಾರೆ. ಯಾರ್ಯಾರು ಸೇರಬೇಕಂತಿದ್ರೆ ಆ ಕಾಲೇಜಿಗೆ ಸೇರ್ಬೋದು. ಸೊ ದಯವಿಟ್ಟು ಅದನ್ನು ಹೆಚ್ಚಿನ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಿ. ಅದೇ ರೀತಿ
ಹೊಸ ಒಂದು ಕಾಲೇಜ್ ಓಪನ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ಕಾಲ್ ಕಟ್ ಆಯಿತು. ಡಾಕ್ಟರ್ ಮಹಾಂತ ಸ್ವಾಮಿ ಪದವಿ ಪೂರ್ವ ಕಾಲೇಜ್ ಉದ್ಘಾಟನೆ ಇದೆ. ಈ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ SLC ಮತ್ತು PUC ಒಂದು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇದು ಇದೇ 14ನೇ ತಾರೀಕು ಭಾನುವಾರ ನಡೀತಾ ಇದೆ, ಬೆಳಗ್ಗೆ 10:30ಕ್ಕೆ SL ಲೇಔಟ್ B ಬ್ಲಾಕ್ ರಿಂಗ್ ರೋಡ್ನಲ್ಲಿ ಗಡಿಯಾರ ಕಂಬದ ಹತ್ತಿರ ಇರ್ತಕ್ಕಂಥ ಒಂದು ಇಲ್ಲಿ ಸ್ಥಳದಲ್ಲಿ ಈ ಒಂದು ಕಾಲೇಜ್ ಓಪನ್ ಆಗ್ತಾ ಇದೆ. ಯಾರೆಲ್ಲ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಿದ್ದೀರಿ ಅವ್ರು ಹೋಗಿ ಅಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡಿಬೋದು. ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ಯಾರು ನೋಡೋಣ. ಸೊ ಒಂದು ಸೆಕೆಂಡ್ ಕಟ್ ಆಯಿತು. ಅದರ ಜೊತೆಗೆ ಚಿತ್ರದುರ್ಗದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ರಜತ ಮಹೋತ್ಸವ ಸಮಾರಂಭ ನಡೀತಾ ಇದೆ. ಅದರದ್ದು ಇನ್ವಿಟೇಷನ್ ನಮಗೆ ಕಳಿಸಿದ್ದಾರೆ. 5ನೇ ತಾರೀಕಿಂದ ಈ ಕಾರ್ಯಕ್ರಮ ನಡೀತಾ ಇದೆ, 11ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ನಡೀತಾ ಇದೆ. 1000 ಕುಂಭದ ಕಳಶದ ಅಭಿಷೇಕವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಯೋಗೇಂದ್ರಪ್ಪ ಅವರು ಈ ಒಂದು ಇನ್ವಿಟೇಷನ್ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಯ್ಯಪ್ಪ ಸ್ವಾಮಿಯ ಒಂದು ಭಕ್ತರಿದ್ದೀರಿ ಅವರು ಅಲ್ಲಿ ಹೋಗ್ಬಿಟ್ಟು ಆ ಪೂಜೆಯಲ್ಲಿ ಪಾಲ್ಗೊಳ್ಳಿ. 5ನೇ ತಾರೀಕಿಂದ 11ನೇ ತಾರೀಕುವರೆಗೂ ಈ ಒಂದು ಅಭಿಷೇಕ ನಡೀತಾ ಇದೆ. ಸೊ ಇದಿಷ್ಟು ಇವತ್ತಿನ ಒಂದು ಜಾಬ್ ಅಲರ್ಟ್ಸ್ ಆಗಿತ್ತು ಮತ್ತು ಎಲ್ಲ ವಿಚಾರಗಳ ಬಗ್ಗೆ ತಿಳಿಸೋ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಸೊ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಎಲ್ಲ ಕಡೆ ಡೆಂಗ್ಯೂ ಜ್ವರ ತುಂಬ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾಯಿದೆ, ದಯವಿಟ್ಟು ಹುಷಾರಾಗಿರಿ. ಮಳೆ ಹೆಚ್ಚು ಬಂದ ಹಾಗೆ ಸೊಳ್ಳೆಗಳು ಕೂಡ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ದಯವಿಟ್ಟು ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲ ಸ್ವಚ್ಛ ರೀತಿಯಿಂದ ಇರೋ ಹಾಗೆ ನೋಡ್ಕೊಳ್ಳಿ. ಎಲ್ಲಿ ಒಂದು ಕಾಯಿ ಚಿಪ್ ಆಗಿರ್ಬೋದು, ವೇಸ್ಟ್ ಆಗಿರ್ತಕ್ಕಂಥ ಟೈರ್ ಆಗಿರ್ಬೋದು, ಆ ತುಂಡುಗಳೇನಾದರೂ ಅಲ್ಲಿ ಬಿದ್ದರೆ ಅದನ್ನು ದಯವಿಟ್ಟು ತೆಗೆದುಕೊಟ್ಟು ಕಸದ ಗಾಡಿ ಬರುತ್ತೆ ಮನೆ ಹತ್ರ, ಅದನ್ನು ಹಾಕಿ ಮನೆ ಸುತ್ತಮುತ್ತ ಸ್ವಚ್ಛವಾಗಿಟ್ಕೊಳ್ಳಿ. ನೀವು ಆರೋಗ್ಯವಾಗಿರಿ, ನಿಮ್ಮ ಕುಟುಂಬದವರು ಆರೋಗ್ಯವಾಗಿರಲಿ, ಹಾಗೆ ನಿಮ್ಮ ಸುತ್ತಮುತ್ತ ಎಲ್ಲರೂ ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ಡೆಂಗ್ಯೂ ಜ್ವರದಿಂದ ಕರ್ನಾಟಕ ಒಂದರಲ್ಲಿ ಈಗಾಗಲೇ 10ಕ್ಕಿಂತ ಹೆಚ್ಚು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದೇ ರೀತಿ 90,000ಕ್ಕಿಂತ ಹೆಚ್ಚು ಆ್ಯಕ್ಟಿವ್ ಡೆಂಗ್ಯೂ ಜ್ವರದ ಕೇಸ್ಗಳು ಇದ್ದಾವೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ಕೊನೆ ಕರೆ ಯಾರ್ದು ಅಂತ ನೋಡ್ತೀನಿ. ನಮಸ್ತೆ ದಾವಣಗೆರೆ. ಬಹುಶಃ ಅದು ಕೂಡ ಕಟ್ ಆಯಿತು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಂದಿನಂತೆ ಮತ್ತೆ ನಾಳೆ ನಾನು ನಿಮ್ಮ ಮನೆಗಳಿಗೆ ಬರ್ತೇನೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10:00ವರೆಗೆ. ಸೊ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಯಾರೆಲ್ಲ ನಾಳೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ, ನೀವಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾರಾದರೂ ಹುಟ್ಟುಹಬ್ಬವನ್ನು ಆ್ಯನಿವರ್ಸರಿಗಳನ್ನ ಆಚರಿಸ್ಕೊಳ್ತಾ ಇದ್ದಾರೆ, ದಯವಿಟ್ಟು ಅದರ ಒಂದು ಮೆಸೇಜನ್ನು, ಒಂದು ಫೋಟೋವನ್ನು ನಮಗೆ ಮುಂಚೆ ನೀವು ತಿಳಿಸಿದರೆ ನಾವು ನಮ್ಮ V1 ವಾಹಿನಿಯ ಮೂಲಕ ಅದನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಾನು ವಿದಾಯ ತೆಗೆದುಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.